ಸನ್ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯಪಾಲರ ಭಾಷಣಕ್ಕೆ ವಂದನೆಯನ್ನು ಸಲ್ಲಿಸತಕ್ಕಂತ ಭಾಷಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ರಾಜ್ಯಪಾಲರು ಕಾನೂನಿನ ಚೌಕಟ್ಟಿನಲ್ಲಿ ಉಭಯ ಸದನಗಳನ್ನು ಕರೆದಂತ ಸಂದರ್ಭದಲ್ಲಿ ಬಂದು ಕರ್ನಾಟಕ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೆಗೆದುಕೊಂಡು ಮುಂದಿನ ವರ್ಷ ಈ ರಾಜ್ಯದ ಜನತೆಗೆ ನಾವು ಏನ್ ಮಾಡ್ತೇವೆ, ಏನೇನು ಕಾರ್ಯಕ್ರಮಗಳನ್ನು ಒದಗಿಸ್ತೇವೆ, ನಮ್ಮ ಚಿಂತನೆ ಏನು, ನಮ್ಮ ಸರ್ಕಾರದ ಚಿಂತನೆ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ, ಸರ್ವ ಕ್ಷೇತ್ರಗಳಿಗೆ ಏನು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡು ಅದನ್ನ ಪ್ರಿಂಟ್ ಮಾಡಿಸಿ 2 ದಿವಸ ಮುಂಚಿತವಾಗಿ ರಾಜ್ಯಪಾಲರಿಗೆ ಅದನ್ನ ಸಲ್ಲಿಸಿ ನಿಗದಿಯಾದಂಥ ದಿನಾಂಕದ ದಿವಸ ಬಂದು ಈ ಭಾಷಣವನ್ನ ದಯಪಾಲಿಸಿ ಕರ್ನಾಟಕ ರಾಜ್ಯದ ಇಡೀ ಸಮಸ್ತ ಜನತೆಗೆ ನಿಮ್ಮ ಮುಖಾಂತರ ಇದು ಸಂದೇಶವಾಗಿ ಹೋಗಬೇಕು ಅಂತಕ್ಕಂಥ ವಿಚಾರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ನಡ್ಕೊಂಡು ಬಂದಿದೆ, ಸಂವಿಧಾನದ ಬದ್ಧವಾಗಿ ನಡ್ಕೊಂಡು ಬಂದಿದೆ. ಅದರಂತೆ ರಾಜ್ಯಪಾಲರು ಬಂದ್ರು, ಗೌರವಿತವಾಗಿ ಕರ್ಕಬಂದು ಮುಖ್ಯಮಂತ್ರಿಗಳ ಆದಿಯಾಗಿ ಕರ್ಕಬಂದು ಅವರ ಭಾಷಣವನ್ನು ಕೇಳಲಿಕ್ಕೆ ನಾವೆಲ್ಲ ಸದಸ್ಯರುಗಳು ನಾವು ಇಲ್ಲಿ ಕೂತಿದ್ದು. ಆದ್ರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಭಾಷಣವನ್ನ ಮಾಡ್ದಲೇನೆ ಅದನ್ನ ಲೇ ಮಾಡಿ ಆ ಭಾಷಣವನ್ನ ಕರ್ನಾಟಕದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ, ಈ ರಾಜ್ಯದ ಜನತೆಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಮಾಡದ ಇರೋಂತ ಸಂದರ್ಭದಲ್ಲಿ ರಾಜ್ಯಪಾಲರ ಸಂವಿಧಾನಬದ್ಧವಾದಂತ ಹಕ್ಕನ್ನ ನಾವು ಪ್ರಶ್ನೆ ಮಾಡಲಿಲ್ಲ. ಆದ್ರೆ ಅಲ್ಲಿ ನಡೆದಂತ ಘಟನಾವಳಿ ಬಗ್ಗೆ ಎಲ್ಲ ಚರ್ಚೆ ಆಗಿದೆ. ನಾನು ಆ ಘಟನೆ ಬಗ್ಗೆ ಮತ್ತೆ ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ರಾಜ್ಯಪಾಲರಿಗೆ ನಾವು ಯಾವ ನಿರ್ಣಯಗಳನ್ನು ಕೊಟ್ಟಿದ್ದೇವೆ, ಒಂದು ಇವಾಗ ನಮ್ಮ ಸರ್ಕಾರವನ್ನ ವಿರೋಧಿ ಪಕ್ಷದವರು ಬಹಳವಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ ಬಹಳವಾಗಿ ಟೀಕೆ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು 136 ಸ್ಥಾನಗಳನ್ನ ತೆಗೆದುಕೊಂಡು ಈ ರಾಜ್ಯದ ಜನತೆಯ ವಿಶ್ವಾಸವನ್ನ ಪಡೆದು ಇಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅವರು ಟೀಕೆ ಮಾಡುವಾಗ ಯೋಚನೆ ಮಾಡಬೇಕಾಯ್ತು, ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅವರು ಬಹುಮತವನ್ನ ತಗೊಂಡು ಈ ಸದನವನ್ನ ಪ್ರವೇಶ ಮಾಡಿಲ್ಲ. ಹಿಂಬಾಗಿಲಿನಿಂದಲೇ ಸದನವನ್ನ ಪ್ರವೇಶ ಮಾಡಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಅಂದಿನಿಂದ 2008ರಿಂದ ಇಲ್ಲಿವರೆಗೆ ಶಾಸಕರಾಗಿ ನೋಡ್ತಾ ಇದ್ದೀವಿ. ಅವರು ಮುಖ್ಯಮಂತ್ರಿಗಳಾಗುವಂತ ಸಂದರ್ಭದಲ್ಲಿ, ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ಘಟನಾವಳಿಗಳು ನಡೆದಿದ್ದಾವೆ. ಕಳೆದ ಸಾರಿ ವಾಮ ಮಾರ್ಗದಿಂದ ನಮ್ಮ ಸದಸ್ಯರುಗಳ ರಾಜೀನಾಮೆಯನ್ನು ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವರನ್ನ
ಕೆಲವೇ ವರ್ಷಗಳಲ್ಲಿ ಅವರನ್ನ ಇಳಿಸಿ ಅವರಿಗೆ ರಾಜೀನಾಮೆ ಕೊಡಿಸ್ಬೇಕಾದ್ರೆ ನಡೆದಿರ್ತಕ್ಕಂಥ ಘಟನಾವಳಿ ಈ ರಾಜ್ಯದ ಜನ ನೋಡಿಲ್ವಾ? ಇವರು ನಮ್ಮ ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡ್ಬೇಕಾ? ನಮ್ಮ ಮುಖ್ಯಮಂತ್ರಿಗಳು ಸದೃಢವಾಗಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ಈ ಕರ್ನಾಟಕ ರಾಜ್ಯದ ಜನ ಒಪ್ಕೊಂಡಿದ್ದಾರೆ. ಒಪ್ಕೊಳ್ಳೋ ಹೊತ್ತಿಗೆ ಮತ್ತೆ ಈ ಸಾರಿ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಇವರ ಪಕ್ಷ ಮಾತ್ರ, ಇವರ ನಾಯಕತ್ವ ಮಾತ್ರ ಬಹಳ ಈ ರಾಜ್ಯದಲ್ಲಿ ಬಹಳ ಅಚ್ಚುಕಟ್ಟಾಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆದ್ರೆ ನಾವು ಆ ರೀತಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಬಹಳ ಸದೃಢವಾಗಿರ್ತಕ್ಕಂಥ ನಾಯಕತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಯಾವ ರೀತಿ ಅಧಿಕಾರ ವ್ಯವಸ್ಥೆಯ ಪಾಲನ್ನು ಹಂಚಿದೆ ಇರ್ತಕ್ಕಂಥದ್ದನ್ನ ನಾನು ಈ ಸದನದಲ್ಲಿ ತಿಳಿಸ್ಲಿಕ್ಕೆ ಸ್ಪಷ್ಟಪಡಿಸ್ತೇನೆ. ಇವತ್ತು ನಾವು ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ಮಾತನ್ನ ಕೊಟ್ಟು ಭರವಸೆ ಮೇಲೆ ಬಂದಿದ್ದು, ನಿಮಗೆ 5 ಗ್ಯಾರಂಟಿಗಳನ್ನು ಕೊಡ್ತೇವೆ. 5 ಗ್ಯಾರಂಟಿಗಳ ರೂಪದಲ್ಲಿ ಈ ನಾಡಿನ ಈ ರಾಜ್ಯದ ಜನತೆಯ, ಬಡ ಜನತೆಯ ಎಲ್ಲರ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಈ ರಾಷ್ಟ್ರದ ಜನತೆಗೆ ನಾವು ಈ ಒಂದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೇವೆ. ಬಡವರನ್ನ, ಎಲ್ಲ ವರ್ಗದ ಜನತೆಯನ್ನ ಅವರಿಗೆ ಆರ್ಥಿಕವಾದಂತ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ದಾರಿದೀಪ ಮಾಡ್ತೇವೆ ಅಂತಕ್ಕಂಥ ಯಾವ ಭರವಸೆಯನ್ನ ಕೊಟ್ಟಿದ್ದೋ ಅದನ್ನ ಚಾಚು ತಪ್ಪಲೆ ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ನಾನು ಇವತ್ತು ಈ ರಾಜ್ಯದ ಜನ ಇವತ್ತು ಎಲ್ಲಿ ಹೋಗ್ಲಿ, ಯಾವ ಹಳ್ಳಿಗೆ ಹೋಗ್ಲಿ, ಇವ್ರು ಇಲ್ಲೆಲ್ಲೋ 4 ಜನ ಯಾರ್ದೋ ನೋಡಿ ಹೇಳ್ಬೋದು, ಬರ್ಲಿ ಈ ರಾಜ್ಯದ ಜನತೆ ಎದುರಿಗೆ, ಈ ರಾಜ್ಯದ ಜನತೆ ಎದುರಿಗೆ ಬರ್ಲಿ. ರಾಜ್ಯ ನಾವು ಹಳ್ಳಿ ಸುತ್ತಾ ಇದೀವಿ. ಪ್ರತಿಯೊಂದು ಹಳ್ಳಿನಲ್ಲಿ ಯಾರು ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರು ಕೃತಜ್ಞತಾ ಪೂರ್ವಕವಾಗಿ ಕಾಂಗ್ರೆಸ್ಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಇವ್ರು ಹೇಳೋ ರೀತಿನಲ್ಲಿ ಇಲ್ಲ. ಅದು ತೀರ್ಮಾನ ಆಗೋದು ಸಾರ್ವತ್ರಿಕ ಚುನಾವಣೆಗಳು ಬಂದಾಗ ತೀರ್ಮಾನ ಆಗುತ್ತೆ. ಈ ರೀತಿ ನಮ್ಮ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ ಅಂತಕ್ಕಂಥದ್ದು ಇವರು ತಪ್ಪು. ಇದನ್ನ ನಾನು ಒಪ್ಪೋದಿಲ್ಲ. ನಮ್ಮ ನಾಯಕತ್ವ ಇದೇ ನಾಯಕತ್ವ, ಒಳ್ಳೆ ಉತ್ತಮವಾದಂತ ಮುಖ್ಯಮಂತ್ರಿಗಳಿದ್ದಾರೆ. ಅವರು ಈ ರಾಜ್ಯದ ಜನತೆಯನ್ನ ಒಳ್ಳೆ ಸದೃಢವಾಗಿ ಆಳ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳು ನಡೀತವೆ. ಯಾವ ಸರ್ಕಾರದಲ್ಲಿ ಗೋಲಿಬಾರ್ ಆಗಿಲ್ಲ, ಯಾವ ಸರ್ಕಾರದಲ್ಲಿ ಏನೂ ಆಗಿಲ್ಲ, ಯಾವ ಘಟನೆ ಯಾರ್ಯಾರನ್ನು ಟೀಕೆ ಮಾಡಿಲ್ಲ. ಪ್ರತಿಯೊಂದು ಘಟನೆಯಲ್ಲೂ ಇರುತ್ತೆ, ಪ್ರತಿಯೊಂದು ಸರ್ಕಾರದಲ್ಲೂ ಇರುತ್ತೆ. ಅದನ್ನೆಲ್ಲ ಈಗ ಅಂಕಿ ಸಂಖ್ಯೆ ಮಾತಾಡ್ತಾ ಕೂತ್ಕೊಂಡ್ರೆ 3 ಗಂಟೆ ಬೇಕು ಒಬ್ಬೊಬ್ರಿಗೆ. ಯಾವ ಸರ್ಕಾರದಲ್ಲೂ ಘಟನಾವಳಿಗಳನ್ನು ನಡೆದಂಗಿಲ್ಲ. ಏನು ಸರ್ಕಾರ ಇವ್ರು ಹೇಳ್ತಾರೆ ಅಬಕಾರಿನಲ್ಲಿ CL7ಗಳನ್ನ ದಾಳಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಅಂತ. ಇವರು ಕಳೆದ ಸಾರಿ ಸರ್ಕಾರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿ, ತಗಬರ್ಲಿ ಅಂಕಿ ಸಂಖ್ಯೆನ. ಇವ್ರ ಕಾಲದಲ್ಲಿ ಏನು ಯಾವುದೇ ರೀತಿಯಾದ ಅಬಕಾರಿ ವ್ಯವಹಾರ ಮಾಡೇ ಇಲ್ಲ, ಅಬಕಾರಿ ಲೈಸೆನ್ಸ್ಗಳು ಕೊಟ್ಟೇ ಇಲ್ಲ. ನಾವೆಲ್ಲ ಪ್ರಾಮಾಣಿಕರು ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಬೇಡ. ಇವರು ಎಷ್ಟು ಅಬಕಾರಿ ಲೈಸೆನ್ಸ್ ಕೊಟ್ಟಿದ್ದಾರೆ, ಏನೇನ್ ಮಾಡಿದ್ದಾರೆ ಎಲ್ಲವೂ ಈ ರಾಜ್ಯದ ಜನಕ್ಕೆ ಗೊತ್ತಿದೆ. ಈ ರಾಜ್ಯದ ಜನ ತಿಳ್ಕೊಂಡಿದ್ದಾರೆ. ಈ ರಾಜ್ಯದ ಜನಕ್ಕೆ ಪ್ರತಿಯೊಂದು ಅಂಕಿ ಅಂಶಗಳು ಇವತ್ತು ಗೊತ್ತಿದೆ. ಅದನ್ನ ಜನತೆ ತೀರ್ಮಾನ ಮಾಡ್ತಾರೆ. ಯಾರ್ಯಾರ ಬಾರಲ್ಲಿ ನಮ್ಮ ಯಾವ್ಯಾವ ಊರಲ್ಲಿ ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ರೋಡಲ್ಲಿ ಇದ್ದು ಅಂತ ಹೇಳ್ಬೇಕಾ, ಎಷ್ಟೆಷ್ಟು ಒಂದೊಂದು ಊರಿಗೆ ಕೊಟ್ಟರೆ ಅಂತ ಹೇಳ್ಬೇಕಾ. ತೆಗಿಲೆ ಅಂಕಿ ಸಂಖ್ಯೆನ, ಬರೀ ಒಂದಲ್ಲ. ಹೌದು, ಇವತ್ತು ಆ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ನಡೀತಾ ಇದೆ. ಅದನ್ನ ಕೇವಲ ಕಾಂಗ್ರೆಸ್ ಸರ್ಕಾರ ಬಂದಲೇ ಜಾಸ್ತಿ ಮಾಡ್ತಾರೆ ಅಂತಕ್ಕಂಥದ್ದ ಭ್ರಮೆನ, ಆ ಒಂದು ಏನು ಆಪಾದನೆ ಇದೆ ಅದನ್ನ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ನಮ್ಮ ಬಹುಮುಖ್ಯವಾಗಿರ್ತಕ್ಕಂಥದ್ದು ರಾಷ್ಟ್ರಪತಿ ರಾಜ್ಯಪಾಲರ ಹತ್ರ ಹೇಳಿಸ್ಬೇಕಾಗಿದ್ದಂಥದ್ದು, ರಾಜ್ಯಪಾಲರ ಹತ್ರ ನಾವು ಹೇಳಿಸ್ಬೇಕಾಗಿದ್ದು ಅನ್ನೋ ವಿಚಾರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಏನು
ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವೇನು ಕಾನೂನನ್ನ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದೀವಿ, ಆ ಸಂವಿಧಾನದಲ್ಲಿ ಕೇಂದ್ರಕ್ಕೆ ರಾಜ್ಯಕ್ಕೆ ತನ್ನದೇ ಆದಂತ ಅಧಿಕಾರ ವ್ಯವಸ್ಥೆ ಇದೆ, ಕೇಂದ್ರಕ್ಕೂ ಇದೆ. ಆದ್ರೆ ಕೇಂದ್ರ ಈ ಹಣಕಾಸಿನ ವ್ಯವಸ್ಥೆ ಒಳಗಡೆ ಒಂದು ಕಾನೂನನ್ನ ಜಾರಿಗೆ ತಂದ್ರು. ನಾನು ಬಹಳವಾಗಿ ಅದನ್ನು ಅಭಿನಂದಿಸಿದ್ದೇನೆ. ಏನು ಹಣಕಾಸು ಆಯೋಗವನ್ನು ರಚನೆ ಮಾಡಿದ್ರು. ಹಣಕಾಸು ಆಯೋಗವನ್ನು ರಚನೆ ಮಾಡಿ ಅಟಾನಮಸ್ ಬಾಡಿಯನ್ನ ಮಾಡಿ ಅವರು ಏನು ತೀರ್ಮಾನಗಳನ್ನ ತೆಗೆದುಕೋತಾರೆ, ಆ ತೀರ್ಮಾನಗಳನ್ನ ಯಾವ ರಾಜ್ಯಕ್ಕೆ ಹಣಕಾಸಿನ ಮುಗ್ಗಟ್ಟಿದೆ, ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಆ ಹಣಕಾಸಿನ ವ್ಯವಸ್ಥೆಯನ್ನು ಸರಿಪಡಿಸುವಂತ ಕಾಲದಲ್ಲಿ ಆ ಹಣಕಾಸಿನ ಆಯೋಗ ಏನು ಶಿಫಾರಸನ್ನ ಮಾಡುತ್ತೆ, ಆ ಶಿಫಾರಸನ್ನ ಮಂತ್ರಿ ಮಂಡಲ ಕೇಳಬೇಕು ಅಂತಕ್ಕಂಥದ್ದು, ಅದನ್ನ ಕಾರ್ಯಾಚರಣೆಗೆ ತರಬೇಕು ಅಂತಕ್ಕಂಥ ಕಾನೂನು ಈ ದೇಶದಲ್ಲಿದೆ. ಆದ್ರೆ ಆ ಹಣಕಾಸು ಆಯೋಗವನ್ನ ನೀವು ಗಣನೆ ತಗೊಳ್ಳದಲ್ಲೇ ಹಣಕಾಸು ಆಯೋಗವನ್ನ ಗಾಳಿಗೆ ತೂರಿ ನೀವು ಈ ರೀತಿ ಈ ರಾಜ್ಯಗಳನ್ನ, ಅದರಲ್ಲೂ ನೇರವಾದಂತ ಆಪಾದನೆ ಮಾಡ್ತೇನೆ, ಯಾವ ಬಿಜೆಪಿಯೇತರ ಸರ್ಕಾರಗಳು ಈ ದೇಶದಲ್ಲಿದ್ದಾವೆ ಆ ಎಲ್ಲಾ ರಾಜ್ಯಗಳಿಗೆ ಇವರು ಅನ್ಯಾಯ ಮಾಡ್ತಾ ಇದ್ದಾರೆ, ಹಣವನ್ನ ಹಂಚಿಕೆಯಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ, ಯಾವ ಸವಲತ್ತನ್ನು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಅಂಕಿ ಸಂಖ್ಯೆಗಳನ್ನ ಹೇಳಿ ಸಮರ್ಥನೆ ಮಾಡಬಹುದು. ಇವತ್ತು ಕರ್ನಾಟಕ ರಾಜ್ಯವನ್ನ ಇವತ್ತು ಇಕ್ಕಟ್ಟಿಗೆ ಆರ್ಥಿಕವಾಗಿ ಸಿಕ್ಕಿಸ್ಬೇಕು, ಇನ್ಯಾವ ದೃಷ್ಟಿಯಿಂದಲೂ ಇವರನ್ನ ಸಿಕ್ಸಕ್ ಸಾಧ್ಯ ಇಲ್ಲ ಅಂತ ಹೇಳಿ ಹಣಕಾಸಿನ ತೊಂದರೆ ಕೊಡ್ತಕ್ಕಂಥ ದೃಷ್ಟಿನಲ್ಲಿ ಇವರು ಈ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ಅದಕ್ಕೋಸ್ಕರನೇ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ನಾವು ಈ ವಿಚಾರನ ಪ್ರಸ್ತಾಪ ಮಾಡಿದ್ದೀವಿ. ಈ ವಿಚಾರನ ನಾವು ಪ್ರಸ್ತಾಪ ಮಾಡಿ ಇವತ್ತು ವ್ಯವಸ್ಥೆಯ ಒಳಗಡೆ ಇವತ್ತೇನು ಇವರು ಕೇಂದ್ರ ಸರ್ಕಾರಗಳು ನಮಗೆ, ನಾವು ರಾಜ್ಯಪಾಲರ ಹತ್ರ ಇದು ಸುಳ್ಳು ಅಂದ್ರೆ ಸುಳ್ಳು ಅಂದ್ವಿ, 1,25,000 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳ ಮೂಲಕ ಈ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ನೀವು ತಡೆ ಹಿಡಿದು ಕೊಡ್ಲಿಕ್ಕೆ ಆಗ್ದಲೇ ನೀವು ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನಾವು ಹೆಂಗೆ ಸಮರ್ಥವಾದಂತ ಆಡಳಿತವನ್ನ, ಹಣಕಾಸಿನ ಮುಗ್ಗಟ್ಟನ್ನ ಬಗೆಹರಿಸ್ಕೊಂಡು ಮಾಡಬೇಕು. ನೀವೇನ್ ಮಾಡಿದ್ರಿ? GST ತಂದ್ರಿ. GST ತಂದು 50% ಅನ್ನ ತಗೊಂಡ್ರಿ. ನಾವು ಒಂದ್ ಸ್ವಲ್ಪ ಇರ್ರಿ ರಾಯರೆಡ್ಡಿಯರೇ, ಇದಕ್ಕೆ ಯಾಕಂಡ್ರಿ ಹೇಳೋದು? ರಾಯರೆಡ್ಡಿ ಅವರೇ ಮಾತಾಡಿ, ಯಾಕೆ ಡಿಸ್ಟರ್ಬ್ ಮಾಡ್ತೀರಿ? ಸಿಟ್ ಡೌನ್. ಇದು ಹಿಂಗೆ ಮತ್ತೆ ಅವರು ಎಷ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಅವ್ರು ಇದ್ರ ಪಕ್ಷದವ್ರು ಕೇಳಿದ್ರು, ನೀವು ಕೇಳಕ್ಕಾಗದೆ ಆಚೆ ಕಡೆಗೆ ಹೋಗ್ಬೇಕು. ನಿಮ್ ಮಾತಾವ್ರಿಗೆ ಇಂಟ್ರೆಸ್ಟ್ ಇಲ್ಲ ಗೌಡ್ರೆ, ನಿಮ್ ಮಾತು ಕೇಳೋ ಅಭಿರುಚಿನೇ ಅಲ್ಲ. ಯಾರಿಗಿದೆಯೋ ಇಲ್ವೋ ಕರ್ನಾಟಕ ರಾಜ್ಯ ಜನ ಕೇಳ್ತಾರ ಬಿಡ್ರಿ ನನ್ನ ಮಾತ. ಕರ್ನಾಟಕ ರಾಜ್ಯ ಜನಕ್ಕೆಲ್ಲ ಹೋಗುತ್ತೆ ಶಿವಲಿಂಗೇಗೌಡ ಏನ್ ಭಾಷಣ ಮಾಡಿದ ಅಂತ. ಈಗ ಈ ವ್ಯವಸ್ಥೆ ಒಳಗಡೆ ಇವತ್ತು ಏನು ಒಂದು ಹೋಗ್ರಿ, ನಾನು ಭಾಷಣ ಮಾಡೋದಿಲ್ಲ ಕಣ್ರಿ, ರಾಯರೆಡ್ಡಿ ಅವ್ರನ್ನ ಕಳಿಸ್ರಿ, ಅವ್ರಕ್ಕೆಲ್ಲ ಮಾಡಿಸ್ರಿ ಭಾಷಣ, ನಾನು ಕೂತ್ಕೊಳ್ತೀನಿ. ಇಲ್ಲ ರೀ, ಅವ್ರು ಯಾವತ್ ನಾನು ಭಾಷಣ ಮಾಡ್ಬೇಕಾದ್ರೆ ರಾಯರೆಡ್ಡಿ ಅವರೇ ನಾನು ಮಾಡೋದಿಲ್ಲ, ಹೋಗ್ರಿ. ಇದೆಲ್ಲ ಇದು ನೀವು ಯಾವಾಗ ನಾನು ಭಾಷಣಕ್ಕತ್ತಲ್ರಿ, ನೀವು ಯಾಕ್ರಿ ಅಲ್ಲಿ ಹೋಗ್ತೀರಿ, ನಿಮ್ ಸೀಟಾಗಿ ಕೂತ್ಕೊಳ್ರಿ. ಡಿಸ್ಟರ್ಬ್ ಮಾಡ್ಬೇಡ ರೆಡ್ಡಿ ಅವ್ರೆ, ಯಾರು ಮಾತಾಡ್ಬೇಡಿ. ಆಯ್ತು, ನಾನು ಕೂತ್ಕೊ. ರಾಯರೆಡ್ಡಿ ಅವ್ರ ಮ್ಯಾಗ ಯಾಕೆ ಬಿದ್ದೈತೆ ಅಂತ ಯಾರ್ದು? ಈಗ ಬಂದದಷ್ಟೇ, ಅದಕ್ಕೆ ಶಿವಲಿಂಗೇಗೌಡ ಹೇಳೋದು ಸರಿ, ಬಟ್ ನಾನ್ ಮಾತಾಡ್ತಾ ಇಲ್ಲ, ಅಂಬರಗೌಡರು ಮಾತಾಡ್ತಾ ಇದ್ದಾರೆ. ಯಾರ ಜೊತೆಲಿ ಮಾತಾಡ್ತಿದ್ದಾರೆ? ನೀವು ಬರುವ ಮುಂಚೆ ಕರೆಕ್ಟ್ ಇತ್ತು, ಬಂದ ನಂತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಇಲ್ಲಿ. ಶಿವಲಿಂಗೇಗೌಡ ಮಾತಾಡಿ ತಾವು. ಇವತ್ತು ಈ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ GST ಅವ್ರು ತಗೊಂಡೋದ್ರು.
50-50 ಶೇರ್ ಮಾಡ್ಕೊಂಡು ಒಪ್ಪಂದ ಆಯ್ತು, ಶೇರ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥ ಹಣದಲ್ಲಿ ನಮಗೆ ಕೊಡ್ತಕ್ಕಂಥ ಪಾಲು ಕೇವಲ 13%. ನಮ್ಮ ರಾಜ್ಯದಿಂದ ಎಷ್ಟು ಹಣ ಹೋಗುತ್ತೆ ಅದರಲ್ಲಿ ಕೇವಲ 13% ನೀವು ಕೊಟ್ಟು ಉಳಿದಿರ್ತಕ್ಕಂಥ ಹಣವನ್ನ ನೀವು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಇದು ಸರಿಯಾ? ಅದಾದ್ಮೇಲೆ ನೀವು ಹೆಂಗೆ ಒಂದು ರಾಜ್ಯ ಸರ್ಕಾರವನ್ನು ಇಕ್ಕಟ್ಟಿಸಿರಿಸ್ತೀರಿ ಅಂದ್ರೆ, ನಾವ್ ಈಗಾಗಲೇ ಬಜೆಟ್ ಮಂಡನೆ ಆಗಿದೆ. 4,09,000 ಕೋಟಿ ನಾವು ಬಜೆಟ್ ಮಂಡನೆ ಮಾಡಿದೀವಿ. ಇವತ್ತು ನೀವು ಈ ಸಂದರ್ಭದಲ್ಲಿ ಆ GST ದರವನ್ನ ಇಳಿಸಿ ನಮ್ಗೆ ನಷ್ಟ ಉಂಟು ಮಾಡ್ತೀವಿ. ಯಾವುದೋ ಬಿಹಾರ್ನಲ್ಲಿ ಒಂದು ಚುನಾವಣೆ ಗೆಲ್ಲೋ ಉದ್ದೇಶದಿಂದ ನೀವು ಆ GST ದರವನ್ನು ಇಳಿಸಿ ನಮ್ಮ ರಾಜ್ಯಕ್ಕೆ ನಾವು 1,23,000 ಕೋಟಿ GST ಇಂದ ಬರುತ್ತೆ ಅಂತ ಹೇಳಿ ನಾವು ಬಜೆಟ್ ಅನ್ನು ಮಂಡನೆ ಮಾಡಿದ್ವಿ. ನೀವು ಹೋಗಿ ಮಧ್ಯದಲ್ಲಿ ಆ GST ಹಣವನ್ನ ಕಡಿತಗೊಳಿಸ್ತೀರಿ. ಕಡಿತಗೊಳಿಸಿದಾಗ ನಮ್ಗೆ ಆಗುವಂತ ನಷ್ಟನ ಹೆಂಗೆ ಈ ರಾಜ್ಯದಲ್ಲಿ ಬರ್ಸೋದು? ಈ ರಾಜ್ಯದ ಸಂಪನ್ಮೂಲದಲ್ಲಿ ಹೆಂಗ್ ಬರ್ಸೋದು? ಇದನ್ನ ಯೋಚನೆ ಮಾಡ್ಬೇಕಲ್ಲ. ಇದು ಕೇಂದ್ರ ಸರ್ಕಾರ ಏನು ರಾಜ್ಯ ಸರ್ಕಾರಗಳ ಈ ವ್ಯವಸ್ಥೆಗೆ ವಿರೋಧಿ ಸರ್ಕಾರ ಇರ್ತಕ್ಕಂಥ ಸರ್ಕಾರಗಳಿಗೆ ಅನ್ಯಾಯ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ನಾನು ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಈ ವಿಚಾರವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಇವತ್ತು ಹೌದು, ಈ ಒಕ್ಕೂಟ ವ್ಯವಸ್ಥೆನಲ್ಲಿ ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನ ರೂಪಿಸ್ಕೊತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು 50-50 ಶೇರಿಂಗ್ ಇದೆ, 60-40 ಶೇರಿಂಗ್ ಇದೆ. ಈ ರೀತಿ ಯೋಜನೆಗಳನ್ನ ನಾವು ರೂಪಿಸ್ಕೊತೀವಿ. ರೂಪಿಸ್ಕೊಂಡ್ಮೇಲೆ ಅದಕ್ಕೆ ತಕ್ಕನಾಗಿ ನೀವು ನಮಗೆ ಸಂಪನ್ಮೂಲವನ್ನ ಕೊಡ್ಬೇಕಲ್ಲ. ನೀವು ಸಂಪನ್ಮೂಲನೆ ಕೊಡದಲನೆ ನಮ್ಮ ಹಣವನ್ನೆಲ್ಲ ನೀವು ತಡೆದಿಟ್ಕೊಂಡು ಇವತ್ತು JJM ಒಂದ್ರಲ್ಲೇ ನೀವೇ ತಂದದ್ದು. ಯಾರಿಗೆ ಉಪಯೋಗ ಮಾಡಕ್ ತಂದ್ರು JJM ತಂದ್ರಿ, ನಮ್ಮನ್ನು ಪಾಲ್ದಾರರು ಮಾಡ್ಕೊಂಡ್ರಿ. ಕರ್ನಾಟಕ ಸರ್ಕಾರನೇ ಮಾಡ್ಕೊಂಡು ಇವತ್ತು 33,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿದ್ರೆ ನೀವು ಕೇವಲ 11,000 ಕೋಟಿ ಕೊಟ್ಟಿದ್ರಿ, ಇನ್ನೂ ದುಡ್ಡನ್ನೇ ಕೊಟ್ಟಿಲ್ಲ. ಮತ್ತೆ ಹೆಂಗೆ ಕರ್ನಾಟಕ ಸರ್ಕಾರ ನಡೆಸೋದು? ನಿಮ್ಗೇನು ಹಣಕಾಸಿನ ಇಕ್ಕಟ್ಟಿನಲ್ಲಿ ಈ ರಾಜ್ಯವನ್ನು ಶಿಕ್ಷಿ ಇಲ್ಲ ಜನತೆಯಿಂದ ಒಂದ್ ನಿಮಿಷ ಶಿವಗೇಗೌಡ್ರೆ, ಒಂದ್ ಇಲ್ಲ ಇಲ್ಲ ನಿಮಿಷ. ಆಮೇಲೆ ಒಂದೇ ಮಾತಾಡಿ ನಿಮಿಷ ಸರ್. ರೀ. ಇಲ್ಲ ಇಲ್ಲ ಕೃಷ್ಣಪ್ಪನವರೇ, ಸ್ವಲ್ಪ ಅವ್ನು ಮಾತಾಡಿ ಮುಗಿ, ಯಾಕೆ ಮತ್ತೆ ಮಾತಾಡಕ್ಕೆ ಹೋಗ್ತೀಯ? ಅಧ್ಯಕ್ಷರೇ, ಅವ್ರನ್ನ ಯಾಕೆ ನಾನು ಒಂದ್ ನಿಮಿಷ ಮಾತಾಡ್ಬೇಡಿ. ಕೇಳಿ. ಕೃಷ್ಣ ಏನಾಗಿದೆ ಕಂಟಿನ್ಯೂ ಮಾಡಿ. ಅಂದ್ರೆ, ಶಿವಲಿಂಗ ಅವ್ರೆ ನಮ್ಮಲ್ಲಿ ಕಂಟಿನ್ಯೂ ಮಾಡಿ. ಎಕ್ಸ್ಪೆಂಡಿಚರ್ UC ಕಟ್ಟಿಲ್ಲ. ಆಯ್ತು, ಯಾಕೆ ನೀವೆಲ್ಲ ಹೇಳ್ತೀರಿ? ಎಲ್ಲ ಆಯ್ತು, ಉತ್ತರ ಕೊಡ್ತಾರೆ. ಆಯ್ತಪ್ಪ, ನೀವ್ ಯಾಕೆ ಟೆನ್ಷನ್ ಮಾಡ್ತಕ್ಕೆ? ಈಗ ಎಕ್ಸ್ಪೆಂಡಿಚರ್ ಅಲ್ಲ, ಆಯ್ತು, ನೀವು ಯಾವುದು continue ಅಲ್ಲ, ಮಾಡಿ. ನಾವೇನ್ ಇವ್ರಲ್ಲ. ಇವತ್ತು ಯಾವ ರೀತಿ ಕೇಂದ್ರ ಸರ್ಕಾರ ಎಷ್ಟು ಕೊಡ್ಬೇಕು, ಎಷ್ಟು ದಾಖಲಾತಿನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡ್ತಾರೆ, ಅದನ್ನ ಅವ್ರು ಕೊಟ್ಟಿಲ್ಲ. ಇದನ್ನ ಈ ಅಂಶನ ನಾವು ಇದಾಗಿ ಪ್ರಿಂಟ್ ಮಾಡಿದೀವಿ. ಇದೇನಾದ್ರು ತಪ್ಪಾದ್ರೆ ಅವ್ರು ಕೊಡ್ಬೇಕಾಗಿಲ್ಲ ಅಂತಂದ್ರೆ ನೀವು ಕೇಳಿದ ಇದು ಕೊಡ್ತೀನಿ ನಾನು. ಅವರು ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ಹಣನ ಬಿಡುಗಡೆ ಮಾಡಿಲ್ಲ. ಮುಂದುವರಿಸಿ ಶಿವಲಿಂಗ ಅವ್ರೆ, ಮುಂದುವರಿಸಿ. ನೀವು ಅವ್ರ ಯಾಕೆ ಮಾತಾಡ್ತೀರಿ? ಕೃಷ್ಣಪ್ಪರ ಅವ್ರೆ, ನೀವು ಯಾಕೆ ಮಾತಾಡ್ತೀರಿ? ಕೃಷ್ಣಪ್ಪರ ಅವ್ರೆ, ಹೌದು, ಶಿವಲಿಂಗ ಅವ್ರೆ, ಅದಕ್ಕಲ್ಲ ನೀವು ಮಾತಾಡಿ. ನೀವು UC ತಗೊಳೋದು ಒಂದ್ ಕೆಲಸ ಅಲ್ಲ. UC ತಗೊಳಕ್ಕೆ ಸಾಯಂಕಾಲದ ಹೊತ್ತಿಗೆ ಕೊಡ್ತಾರೆ. ಶಿವಲಿಂಗ ಅವ್ರೆ, ಕೊಟ್ಟಾಗಿದೆ, ಆದ್ರೂ ಹಣ ಬಿಡುಗಡೆ ಆಗಿಲ್ಲ. ಶಿವಲಿಂಗ ಅವ್ರೆ, ಅವರಲ್ಲಿ ನೀವ್ಯಾಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಹೋಗ್ತೀರಿ? ಅದೇ ಈ ರೀತಿ ಯಾವುದೇ ಒಂದು ಸ್ಕೀಮ್ ತಗೊಳ್ಳಿ ನೀವು, 15 ಫೈನಾನ್ಸ್ ಅಲ್ಲಿ ಏನ್ ಇವತ್ತಿನವರೆಗೆ 2,500-3,000 ಕೋಟಿ ನಮ್ ಕರ್ನಾಟಕ ಕೊಡ್ಬೇಕು, ಕೊಟ್ಟಿಲ್ಲ. 5,300 ಕೋಟಿನ ನೀವು ಬಜೆಟ್ ನಲ್ಲಿ ಅನೌನ್ಸ್ ಮಾಡಿರಿ. ಇಲ್ಲಿ ಬೊಮ್ಮಾಯಿ ಅವರು ಅನೌನ್ಸ್ ಮಾಡಿರೋ ಭದ್ರಾ ಮೇಲ್ದಂಡೆಗೆ ಇವತ್ತಿನವರೆಗೂ ನೀವು ಕೊಡ್ಲಿಲ್ಲ 5 ಪೈಸನ. ನಾವ್ ಹೆಂಗ ನೀರಾವರಿ ಯೋಜನೆ ನಡೆಸೋದು? ಹಂಗಾರೆ ಕರ್ನಾಟಕದಿಂದ ನೀವೇನು ಟ್ಯಾಕ್ಸ್ ತಗೋತಾ ಇಲ್ವಾ? ನಮ್ಮ ಕರ್ನಾಟಕದಿಂದ ನಿಮಗೆ ಟ್ಯಾಕ್ಸ್ ಬರ್ತಾ ಇಲ್ವಾ? ನೀವು ಅತಿ ಹೆಚ್ಚು ಈ ರಾಷ್ಟ್ರದಲ್ಲಿ ಏನಾದ್ರು ಟ್ಯಾಕ್ಸ್ ಬರೋದಾದ್ರೆ ನಮ್ಮಿಂದ GST 50-50 ಮಾಡ್ಕೊಡ್ರಿ. ಇನ್ಕಮ್ ಟ್ಯಾಕ್ಸ್ ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಕರ್ನಾಟಕದಿಂದ ಹೋಗೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅರ್ಧ ಭಾಗನ
ಯಾಕೆ ನೀವು ಒಬ್ಬರೇ ಇಟ್ಕೊತಾ ಇದ್ರಿ? ಕೊಡಿ ಅದ್ರಲ್ಲಿ ಭಾಗನ. ಯಾಕೆ ಇದರಲ್ಲಿ ಸರ್ಚ್ ಚಾರ್ಜ್ ಸೆಸ್ ಅಲ್ಲಿ ನಮಗೆ ಹಣ ಕೊಡ್ತಾ ಇಲ್ಲ? ಸರ್ಚ್ ಚಾರ್ಜ್ ಅಲ್ಲಿ ಯಾಕೆ ನಮಗೆ ಭಾಗ ಕೊಡ್ತಾ ಇಲ್ಲ? ನಮ್ಮ ರಾಜ್ಯದಿಂದ ಎಷ್ಟು ಹಣಕಾಸು ಹೋಗುತ್ತೆ? ನೀವ್ ಹೆಂಗ ಇಲ್ಲಿಂದ 50-50 ತಗೋತಾ ಇದೀರೋ, ನಮ್ಗೂ ಅದ್ರಲ್ಲಿ 50-50 ಕೊಡಿ. ಆವಾಗ ಈ ರಾಜ್ಯನ ಯಾವ ರೀತಿ ಮಿಂಚಿಸಬಹುದು ಅಂತಕ್ಕಂಥದ್ದನ್ನ, ಈ ರಾಜ್ಯನ ಯಾವ ರೀತಿ ಪ್ರಗತಿ ಪದದಲ್ಲಿ ತಗೊಂಡೋಗ್ಬಹುದು ಅಂತಕ್ಕಂಥದ್ದನ್ನ ಹೇಳ್ತೀವಿ. ಏನ ಒಕ್ಕೂಟ ವ್ಯವಸ್ಥೆನ ಮಾಡ್ಕೊಂಡು ಇವತ್ತು ಇಷ್ಟರ ಮಟ್ಟಿಗೆ ಈ ದೇಶವನ್ನ ಈ ರಾಜ್ಯಗಳನ್ನ ಯಾಕೆ ಅಯ್ಯೋ ಅನ್ನಿಸ್ತೀರಿ? ಯಾವುದೊಂದ್ರಲ್ಲೂ ಅಯ್ಯೋ ಅನ್ನಿಸ್ತೀರಿ? ನರೇಗಾ ಯೋಜನೆನ ಬಹಳ ಮಟ್ಟಿಗೆ ಹೇಳ್ತಾ ಇದ್ರಿ. ನರೇಗಾನ ಮಹಾತ್ಮ ಗಾಂಧೀಜಿ, ಹೌದಪ್ಪ, ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿ ಅಂತೇಳಿ ಇವತ್ತಿನ ಚಿಕ್ಕ ಮಕ್ಕಳು ಹೇಳಿದ್ರು ಮಹಾತ್ಮ ಅಂತಾರೆ ಮಹಾತ್ಮ ಗಾಂಧೀಜಿನ. ಅಂತ ಮಹಾತ್ಮನ ಹೆಸರನ್ನು ಬದಲಾಯಿಸೋ ಅವಶ್ಯಕತೆ ಏನಿತ್ತು? ನೀವು ಯೋಜನೆಗಳನ್ನ ಪರಿಷ್ಕರಿಸೋದು, ಯೋಜನೆಗಳನ್ನ ಪರಿವರ್ತನೆ ಮಾಡುವಂತದ್ದು, ಅದರಲ್ಲಿ ಇರ್ತಕ್ಕಂಥ ಡಿಫೆಕ್ಟ್ ಅನ್ನು ಸರಿಪಡಿಸ್ತಕ್ಕಂಥದ್ದು ನಿಮ್ಮ ಸರ್ಕಾರದ ಇಚ್ಛೆ ಆಗಿರ್ಬಹುದು. ಆದರೆ ಅದನ್ನ ಸರಿಪಡಿಸಿ, ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರಿಪಡಿಸಿ, ಇಲ್ಲ ಬೇಕಾದ್ರೆ ಅದನ್ನ ಯಾವ ವ್ಯವಸ್ಥೆನ ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಆದ್ರೆ ಅಂತ ಮಹಾತ್ಮನ ಹೆಸರನ್ನ ತೆಗೆದು ಇಡೀ ಪ್ರಪಂಚದಲ್ಲಿ 250 ವರ್ಷಗಳ ಕಾಲ ನಮ್ಮನ್ನ ದಾಸತ್ವದಿಂದ ಬಿಡುಗಡೆ ಮಾಡಿದಂತ ಒಬ್ಬ ಮಹಾತ್ಮನ ಹೆಸರನ್ನ ನೀವು ಆ ಯೋಜನೆಯಿಂದ ತೆಗೆದ್ರಲ್ಲ, ಇದು ಸಮರ್ಥವ? ಇದನ್ನ ಜನ ಒಪ್ತಾರ? ಯಾಕೆ ತೆಗೆದ್ರಿ? ನೀವು ಯೋಜನೆ ಬೇಕಾದ್ರೆ ಬದಲಾವಣೆ ಮಾಡಿ, ಸ್ವಲ್ಪ ಅದನ್ನ ಕರೆಕ್ಷನ್ ಮಾಡಿ, ನಾನ್ ಬೇಡ ಅಂತ ಹೇಳೋದಿಲ್ಲ, ಅದ್ರಲ್ಲಿ ತಪ್ಪಿದ್ರೆ ತಿದ್ದಿ. ಆದ್ರೆ ಯಾವ ಮನಮೋಹನ್ ಸಿಂಗ್ ರವರು ಗ್ರಾಮ ಸ್ವರಾಜ್ಯ ಆಗ್ಬೇಕು, ಮಹಾತ್ಮ ಗಾಂಧೀಜಿ ಕಂಡಂತ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿ ಅವತ್ತು ಈ ಯೋಜನೆಯನ್ನ ಜಾರಿಗೆ ತಂದು ಈ ನರೇಗಾವನ್ನ ಇಡೀ ರಾಜ್ಯದ ಜನತೆ, ಇಡೀ ರಾಷ್ಟ್ರದ ಜನತೆಗೆ ಕೊಟ್ರಲ್ಲ, ಆ ರಾಷ್ಟ್ರದ ಜನತೆಗೆ ಕೊಟ್ಟಂತ ಈ ಒಂದು ಯೋಜನೆಯನ್ನ ನೀವು ಏನ್ ಮಾಡಿದ್ರಿ? ಅದನ್ನ ಈಗ ನಮ್ಗೆ ಏಕಕಾಲದಲ್ಲಿ ಕೇಳ್ತಾ ಇದ್ದೀರಾ, ಏಕಕಾಲದಲ್ಲಿ ರಾಜ್ಯಕ್ಕೆ ಹೊರೆ ಹೊರಿಸ್ತಾ ಇದ್ದೀರಾ. 40% ನೀವು ಕೊಡಿ, ಆಮೇಲೆ ಅದು ನರೇಗಾದಲ್ಲಿ ಬಂದಾಗ ಮಾತಾಡೋಣ. 40% ನೀವು ಕೊಡಿ. ನಮ್ಮ ರಾಜ್ಯಕ್ಕೆ ಹೊರೆ ಆಗ್ಲಿಲ್ಲ. 3,000, 2,500ದಿಂದ 3,000 ಕೋಟಿ ನಮ್ಮ ರಾಜ್ಯಕ್ಕೆ ಹೊರೆ ಆಗ್ಲಿಲ್ಲ. ಅವತ್ತು ಮನಮೋಹನ್ ಸಿಂಗ್ ಅವ್ರು ಮಾಡಿದಂತ ಕಾನೂನನ್ನ ನೀವು ಇವತ್ತ್ಯಾಕೆ ಬದಲಾವಣೆ ಮಾಡಿರಿ? ನರೇಗಾದಿಂದ ಬಹಳ ಆಗಿದೆ ಅಂತ ಹೇಳ್ತಾರೆ. ಮುಂದೆ ಸೋಷಿಯಲ್ ಆಡಿಟ್ ಬರುತ್ತೆ, ಚರ್ಚೆಗೆ ಬರುತ್ತೆ. ಈ ರಾಜ್ಯದಲ್ಲಿ ಸೋಷಿಯಲ್ ಆಡಿಟರು ಏನು ಆ ಯೋಜನೆ ಫಲಶ್ರುತಿ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ನೀವು ಆ ಯೋಜನೆಯನ್ನ ತೆಗಿಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಇವತ್ತು ಆ ಯೋಜನೆಯನ್ನ ನೀವು ಈ ರೀತಿ ಅದನ್ನ ಮುಗಿಸ್ಬೇಕು ಅಂತಕ್ಕಂಥ, ಅದನ್ನ ತೆಗೆದಾಕ್ಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಮಹಾತ್ಮ ಗಾಂಧೀಜಿ ಹೆಸರನ್ನ ನೀವು ಮಹಾತ್ಮ ಗಾಂಧೀಜಿ ಅವರನ್ನ ಹೆಸರನ್ನ ಹಾಳು ಮಾಡಿದ್ರಲ್ಲ ಅಧ್ಯಕ್ಷರೇ, ಅದನ್ನ ತೆಗಿಬಾರ್ದು. ಅಧ್ಯಕ್ಷರೇ, ಮಹಾತ್ಮ ಗಾಂಧೀಜಿ ಅವ್ರದೇ ಕನಸಿತ್ತು ರಾಮರಾಜ್ಯ ಆಗ್ಬೇಕಂತ ಹೇಳಿ. ರಾಮರಾಜ್ಯ ಆಗ್ಬೇಕಂತ ಹೇಳಿದವ್ರು ಯಾರು? ಅಂದ್ರೆ ರಾಮನ್ ವಿರೋಧಿಗಳಂತ ನೀವು ಹೇಳಿ ಶಿವಲಿಂಗ ಯಾರು? ನಾವ್ ಯಾಕೆ ರಾಮನ್ ವಿರೋಧಿ ಆಗರ್ರಿ? ನಾವೆಲ್ಲ ರಾಮನ್ ಭಕ್ತರೆ. ನಿಮಗೆ ಬಿಜೆಪಿ ರಾಮ ನೀವು ಮಹಾತ್ಮ ಗಾಂಧೀಜಿ ಈಗಿನ ಶತಮಾನದವ್ರು ಹೇಳ್ರಿ, ರಾಮದ್ದು ಕ್ಷೇತ್ರಯುಗ, ರಾಮಂದ ಆಮೇಲೆ ಮಾತಾಡೋಣ. ಈಗ ನಮ್ಮನ್ನ ಗಡಿ ಕಾಣಿಸಿರಲ್ರಿ, ನಮ್ಮನ್ನ ಒಂದು ಇದಕ್ ತಂದ್ರಲ್ರಿ, ನಮ್ಮನ್ನ ಒಂದು ವ್ಯವಸ್ಥೆ ತಂದ್ರಲ್ರಿ, ಅದನ್ನ ಹೇಳ್ರಿ ಸ್ವಾಮಿ. ಇವತ್ತು ನಮ್ಮನ್ನ ಮಹಾತ್ಮ ಗಾಂಧೀಜಿ ಅವರೇ ಹುಟ್ಟದ ಹೋಗಿದ್ರೆ ನಾವು ಸದೃಢರಾಗಿರ್ಲಿಲ್ಲ. ನಾವು ಯುದ್ಧ ಮಾಡ್ಲಿಕ್ಕೆ ಸಾಮಗ್ರಿಗಳು ನಮ್ಮ ಹತ್ರ ಇರ್ಲೇ ಇಲ್ಲ. ಅಂತ ಸಂದರ್ಭದಲ್ಲಿ ಅಹಿಂಸಾವಾದವನ್ನ ಹಿಡಿದು ಅವತ್ತು ಹೋಗಿ ಹೋರಾಟ ಮಾಡಿ ತಂದಂತ ಮಹಾತ್ಮ ಗಾಂಧೀಜಿ ಅವ್ರನ್ನ, ಮಹಾತ್ಮರು ಗಾಂಧೀಜಿ ಇದ್ರು, ಮೋಹನ ಚರಮಚಂದ್ರ ಗಾಂಧಿ ಅಂತ ಹೆಸರಿದ್ದದ್ದು, ಮಹಾತ್ಮ ಗಾಂಧಿ ಅಂತ ಹೇಳಿ ಇಡೀ ಪ್ರಪಂಚ ಇವತ್ತು ಅವರನ್ನ ಅರಸುವಂತ ಕಾಲದಲ್ಲಿ ನೀವು ಅವ್ರ ಹೆಸರು ತಕ್ಕಂಗೆ ಕೂತಿದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ನಾವು ಒಪ್ಪಕ್ಕಾಗತ್ತಾ?
ಇನ್ನು ಕೇಂದ್ರ ಸರ್ಕಾರದಿಂದ ಯಾವ್ಯಾವ ಯೋಜನೆಯಿಂದ ಎಷ್ಟೆಷ್ಟು ಹಣವನ್ನ ನಮಗೆ ಕೊಡಬೇಕು. ಒಂದು ಸಾರಿ ಈ ಭಾರತ ದೇಶದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ಫ್ಲಡ್ ಡ್ಯಾಮೇಜ್ ದುಡ್ಡನ್ನ ಕೊಡದೆ ಹೋದಾಗ ಹೋಗಿ ಸುಪ್ರೀಂ ಕೋರ್ಟ್ಗೆ ಹಾಕಿ ತಗೊಂಡಂತ ಇತಿಹಾಸ ಇದೆಯೇನ್ರಿ? ಅಂತ ಇತಿಹಾಸ ಇದೆಯೇನ್ರಿ? ಅದನ್ನು ಮಾಡಿದ್ರಿ ನೀವು. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಇದು ಮಾಡಬಾರ್ದು. ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅನ್ನೋ ದೃಷ್ಟಿಗೋಸ್ಕರನೇ ನಾವು ಇವತ್ತು ಹೇಳ್ತಾ ಇರತಕ್ಕಂಥದ್ದು. ಅದನ್ನ ಬಿಟ್ಟು ನೀವು ಇವತ್ತು ಈ ಒಂದು ಅದಕ್ಕೋಸ್ಕರ ನಾವು ಪ್ರಿಂಟ್ ಮಾಡಿಸಿರೋದು. ಇಲ್ಲ ಅಂತ ಹೇಳಿ, ನಿಮಗೆ ಬರ್ಬೇಕಾಗಿಲ್ಲ ಅಂತ ಹೇಳಿ, ಈ ರಾಜ್ಯಕ್ಕೆ ಬರ್ಬೇಕಾಗಿಲ್ಲ ಅಂತ ಹೇಳ್ರಿ. ಈ ರಾಜ್ಯಕ್ಕೆ ಹಣ ಬರ್ಬೇಕಾಗಿಲ್ಲ, ಇಷ್ಟು ಹಣ ಬರ್ಬೇಕಾಗಿಲ್ಲ, ನಾವು ಕೊಡ್ಬೇಕಾಗಿಲ್ಲ ಅಂತ ಸಮರ್ಥನೆ ಮಾಡ್ಬೇಕಾಯ್ತು. ನಿಮ್ಮರ ಕಡೆ ಭಾಷಣ ಮಾಡಿರಲ್ಲ, ನೀವು ತಪ್ಪು ಪ್ರಿಂಟ್ ಮಾಡಿ ರಾಜ್ಯಪಾಲರ ಹತ್ರ ಓದ್ಸಕ್ ಹೋಗಿದ್ರಿ. ಈ ರಾಜ್ಯದ ಜನಕ್ಕೆ ತಿಳಿಸ್ತಾ ಇದ್ರಿ ಇಷ್ಟು ಹಣನ ನಾವು ಕೊಡ್ಬೇಕಾಗಿಲ್ಲ ಅಂತ ಅಂಕಿ ಸಂಖ್ಯೆ ಹೇಳ್ಬೇಕಾಯ್ತು. ನಾವು ಪ್ರಿಂಟ್ ಮಾಡಿಸಿದೀವಲ್ಲ, ಈ ಪ್ರಿಂಟ್ ಮಾಡಿ ನಾವು ಪಬ್ಲಿಕ್ ಡಾಕ್ಯುಮೆಂಟ್ ಮಾಡಿದೀವಲ್ಲ, ಹೇಳ್ಬೇಕಾಯ್ತು ಅಂಕಿ ಸಂಖ್ಯೆನ. ನಾವು ಕೊಡ್ಬೇಕಾಗಿಲ್ಲ ಅಂತೇಳಿ ಇಷ್ಟು ಹಣವನ್ನ ಕೊಡದೆ ಹೋದ್ರೆ ನಾವು ಸುಭದ್ರವಾದಂತ ಸರ್ಕಾರವನ್ನ ಈ ರಾಜ್ಯದಲ್ಲಿ ನೀಡಬೇಕಾದ್ರೆ ಯಾವ ರೀತಿ ಹಣಕಾಸಿನ ಮುಗ್ಗಟ್ಟು ಉಂಟಾಗಲ್ವಾ? ನಿಮಗೆ ಆದ್ರೆ ಉಂಟಾಗಲ್ವಾ? ನೀವೇ ವಿರೋಧ ಪಕ್ಷದಲ್ಲಿ ಕೂತಿದ್ದಾಗ ಇದು ಉಂಟಾಗಿದ್ರೆ ಏನ್ ಮಾಡ್ತಿದ್ರಿ? ಇಂಥ ಪಕ್ಷಭೇದದ ವ್ಯವಸ್ಥೆಯನ್ನ, ವಿರೋಧಿ ಸರ್ಕಾರಗಳನ್ನ ಹತ್ತಿಕ್ಕತಕ್ಕಂತ ಕೆಲಸ ಈ ಭಾರತ ದೇಶದ ಒಕ್ಕೂಟದಲ್ಲಿ ಯಾವ್ದಾರೂ ಸರ್ಕಾರ ಮಾಡಿದ್ರೆ ಅದು ಇವತ್ತಿನ ಮೋದಿ ಅವರ ಬಿಜೆಪಿ ಸರ್ಕಾರ ಅಂತಕ್ಕಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಸಾಕ್ಷ್ಯಾಧಾರಗಳ ಮೂಲಕ, ಡಾಕ್ಯುಮೆಂಟ್ಸ್ ಮುಖಾರ ನಾನು ಸಾಬೀತ್ ಮಾಡ್ತೀನಿ. ಬೇಕಾದ್ರೆ ನಾನು ಸಾಬೀತ್ ಮಾಡಲ್ಲ ಅಂದ್ರೆ ನೀವು ಕೇಳಿದ ದಂಡ ಕೊಡ್ತೀನಿ ನಾನು. ಬನ್ನಿ, ಇಷ್ಟು ತೊಂದರೆ ತಾಪತ್ರಗಳನ್ನ ಮಾಡಬಾರ್ದು. ರಾಜ್ಯ ಸರ್ಕಾರಗಳು ದುಡರನೆ ನಿಮ್ಮ ಕೇಂದ್ರಕ್ಕೂ ಟ್ಯಾಕ್ಸ್ ಬರೋದು. ಇವು ಸದೃಢವಾಗಿದ್ರನೆ ನಿಮ್ಮ ಕೇಂದ್ರ ಸರ್ಕಾರವು ಬಾಳುವ ಸಾರ್ವಭೌಮತ್ವದಲ್ಲಿ ಹೋಗೋದು. ಅದನ್ನ ಬಿಟ್ಟು ರಾಜ್ಯ ಸರ್ಕಾರಗಳನ್ನ, ನಿಮ್ಮ ಪಕ್ಷ ಇಲ್ಲದೆ ಇರುವಂತ ಸರ್ಕಾರದಲ್ಲಿ, ನಿಮ್ಮ ಪಕ್ಷ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳನ್ನ ತೆಗಿತಕ್ಕಂಥ, ಅವರನ್ನ ಒಂದು ಯಾವುದೋ ರೀತಿನಲ್ಲಿ ಅವರನ್ನ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇದಕ್ಕೆ ಇಷ್ಟೆಲ್ಲ ಹೋರಾಟ ಮಾಡಿ ಅಂಬೇಡ್ಕರ್ ಅವರು ಸಂವಿಧಾನ ಬರೀಬೇಕಾಗಿರ್ಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಎಲ್ಲ ಮಹಾತ್ಮರು ಹೋರಾಟ ಮಾಡಿ ಸ್ವತಂತ್ರವನ್ನ ತರಬೇಕಾಗಿರ್ಲಿಲ್ಲ. ಇಂಥ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವರು ಹೇಳಿದ್ರು ಸ್ವಲ್ಪ ಇದು ಇದು ಹದಗೆಟ್ಟಿದೆ ಅಂತ. ಈಗ ರಾಜ್ಯ ಹೇಳುತ್ತೆ ಬಳ್ಳಾರಿನಲ್ಲಿ ಯಾರ್ಯಾರೇನು ನಡೆದಿರೋದು ರಾಜಕೀಯ ಸಂಘರ್ಷ. ಅದು ಆ ರಾಜಕೀಯ ಸಂಘರ್ಷಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದು ಯಾಕೆ? ಏನ್ ಗೊತ್ತಿರುತ್ತಾ? ಬ್ಯಾನರ್ ಅಧ್ಯಕ್ಷರೇ, ಬ್ಯಾನರ್ನ ಕಟ್ಟಿದ್ದಾರೆ. ಯಾರ್ದು ಕಟ್ಟಿದ್ರು? ವಾಲ್ಮೀಕಿಯವರ ಫೋಟೋವನ್ನ ಕಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮನೆ ಕಾಂಪೌಂಡ್ಗೂ ಒಂದೊಂದ್ಸರಿ ತಂದು ಯಾರನ್ನ ಒಳ್ಳೆ ಮಹಾತ್ಮರ ಫೋಟೋ ಹಾಕ್ತಾರೆ. ಅದಕ್ಕೆ ನಾವು ಕಿತ್ತಾಕಕ್ಕಾಗತ್ತಾ? ಅದಕ್ಕೆ ಗಲಾಟೆ ಮಾಡಕ್ಕಾಗತ್ತ? ನಾವು ಮಹಾತ್ಮರ ಫೋಟೋ ಯಾರನ್ನಾರ ಕಾಂಗ್ರೆಸ್ನವ್ರ ಫೋಟೋನೋ ಇನ್ಯಾವೊಂದೋ ಫೋಟೋ ತಂದು ಕಾಂಪೌಂಡ್ಗೆ ಹಾಕಿದ್ರೆ ಕಿತಾಕಯ ಅಂತ ಹೇಳೋಣ. ವಾಲ್ಮೀಕಿ ಮಹಾತ್ಮನ ಫೋಟೋವನ್ನ ಹಾಕಿದ್ದಕ್ಕೆ ಕಿತ್ತಾಕ್ಯಕ್ಕೆ ಹೊರಟಾಗ ಅದು ಆ ವಾಲ್ಮೀಕಿ ರಾಮಾಯಣ ಬರೆದಂತ ಒಬ್ಬ ಮಹಾನ್ ಮಹಾನ್ ಋಷಿಗಳು ಅಂತ ಅವ್ರನ್ನ ಫೋಟೋನ ಕಿತ್ತಾಕಿ ಅಂತ ಅಂದ್ರು. ಅಲ್ಲಿಂದ ಘರ್ಷಣತ್ತು, ಒಬ್ರಿಗೊಬ್ರದ್ದು ಏನೋ ಆಗಿದೆ. ಅದನ್ನ ನಿಮ್ ಸರ್ಕಾರ ವಿಫಲ ಅಂದ್ಬಿಟ್ರೆ ಯಾತ್ರ ಸರ್ಕಾರ ವಿಫಲ ಆಗುತ್ತೆ? ಬಳ್ಳಾರಿ ಘಟನೆಯಲ್ಲಿ ಅವರವ್ರ ಪಕ್ಷದ ರಾಜಕಾರಣನ, ಅವರ ಸಿದ್ಧಾಂತಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ. ಈಗ ಇತಿಹಾಸ ಬೇಡ, ಬಳ್ಳಾರಿನೇ. ಬಳ್ಳಾರಿ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಈಗ ಅದನ್ನ ವ್ಯವಸ್ಥೆನ ನಾನು ಮಾತಾಡಕ್ ಹೋಗಲ್ಲ. ಈಗ ನಾವು ಕೇಂದ್ರ ಸರ್ಕಾರನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ? ನೀವೇ ಸಂಪನ್ಮೂಲ ರೂಢಿಸ್ಕೊಳಕ್ ಆಗ್ತಲ್ವಾ ಅಂತೇಳಿ ನೀವು ಕೇಳ್ತಾ ಇರ್ತೀರಿ. ಹೌದು, ಬೊಮ್ಮಾಯಿ ಅವರು ಈ ಸರ್ಕಾರ ಬಿಟ್ಟೋದ್ರಲ್ಲ ಸ್ವಾಮಿ, ಎಷ್ಟು ಲಕ್ಷ ಕೋಟಿ ಬಾಕಿ ಬಿಟ್ಟೋದ್ರು, ವರ್ಕ್ಸ್ ಬಿಟ್ಟೋದ್ರು. ವರ್ಕ್ ಇನ್ ಹ್ಯಾಂಡ್
ಎಷ್ಟು ಲಕ್ಷ ಕೋಟಿ ಬಾಕಿ ಇತ್ತು? PWD ಇಂದ ನೀವೇ ತಗೊಂಡಿರಿ. PWD ಇಂದ ನೀವೇ ತಗೊಂಡಿರಿ. PWD ಇಂದ ನೀವೇ ತಗೊಂಡಿರಿ. ಏನ ದುಡ್ಡು ಗ್ರಾಂಟ್ ಅಲ್ಲ, ಗ್ರಾಂಟ್ ನೀವು ಕೊಟ್ಟಿದ್ರಿ. ನಾನು ಅದ್ರ ಬಗ್ಗೆ ಹೇಳಲ್ಲ ಸಿ ಪಾಟೀಲ್ ರೇ. ನೀವು ಆ ಭೇದ ಭಾವ ಮಾಡಿದಿರಿ ಅಂತ ನಾನೇನ್ ಹೇಳಕ್ ಬಂದಿದ್ದೀನ? ಅದಲ್ಲ ಪ್ರಶ್ನೆ. ನೀವು ಬಿಟ್ಟೋದಂತ ಗ್ರಾಂಟ್ ಎಷ್ಟು? ಲೋಕೋಪಯೋಗಿ ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದ, ಎಲ್ಲಾ ಇಲಾಖೆಗಳಿಂದ 2 ಲಕ್ಷಕ್ಕೂ ಮಿಗಿಲಾಗಿ ಬಾಕಿಯನ್ನು ಬಿಟ್ಟೋದ್ರಿ. ವರ್ಕಿನ್ ಆ್ಯಡ್ ಬಿಟ್ಟೋದ್ರಿ. 60 ಲಕ್ಷ ಕೋಟಿವಷ್ಟು ಹಣವನ್ನ ಬಾಕಿಯನ್ನು ತೀರಿಸಬೇಕಾದಂತ ಪರಿಸ್ಥಿತಿ ಬಂತು. ಎಷ್ಟಾಕೈತ್ರಿ? 60 ಲಕ್ಷ ಕೋಟಿ. ಅಲ್ಲ, 60,000 ಕೋಟಿ. ಈ ತರ ತಪ್ಪು ಸಂದೇಶ 60,000 ಕೋಟಿ. ಇಲ್ಲ, ಮಿಸ್ಟೇಕ್ ಆಗಿ ಮಾತಾಡಿ. 60,000 ಕೋಟಿ. ಅಲ್ಲ ಗೌಡ್ರೆ ಒಂದ್ ನಿಮಿಷ. ನಿಮ್ಮ ಬಗ್ಗೆ ನನಗೆ ಗೌರವ ಐತಿ, ಅಭಿಮಾನ ಐತಿ, ಆಳವಾದ ಅಧ್ಯಯನ ಆಯ್ತು. ಮಾಡಿದ್ದೆ. ಬಾಯ್ ತಪ್ಪಿ ಲಕ್ಷ ಬಂತು, 1000 ಆಯ್ತಾ? ಅದಕ್ಕೆ ಇದು ಬೇಡ, ಚರ್ಚೆ ಬೇಡ. ಅದಕ್ಕೆ ಅದ ಹೇಳಿದ್ದು. ಆದ್ರಿಂದ ಇವತ್ತು ಅಷ್ಟು ಎಲ್ಲ ಒಟ್ಟೆಷ್ಟು ಇರಿಗೇಷನ್ ಪ್ರತಿಯೊಂದರಿಂದ, MI ಪ್ರತಿಯೊಂದರಿಂದ ಬಾಕಿ ಎಷ್ಟು? ಆ ಬಾಕಿ ತೀರಿಸ್ಬೇಕಲ್ಲ ನಾವು. ಆ ಬಾಕಿ ತೀರ್ಸ್ಕೊಂಡು ಮುಂದ್ಕೋಬೇಕಲ್ರಿ. ಅದೇ ಕಾಂಟ್ರಾಕ್ಟರ್ ಕಣ್ರಿ, ಅದೇ ಕಾಂಟ್ರಾಕ್ಟರ್ಗಳಿದ್ದಾರೆ ನಿಮ್ಮ ಹತ್ರ. ನಿಮ್ಮಪ್ಪ ನೀವಿದ್ದಾಗಲೂ ನೀವು ಕೊಟ್ಟಿದ್ದೀರಿ, ಕಳೆದ ಸಾರಿ ನಾವು ಕೊಟ್ಟಿದ್ದೀವಿ. ಅದೇ ಕಾಂಟ್ರಾಕ್ಟರ್ ನಮ್ಮನೆ ಬಾಕ್ಲಿಗೂ ಬರ್ತಾವ್ರೆ. ಇಲ್ಲಿ 3 ವರ್ಷದಿಂದ ನಿಂತಿದೆ ಕಾಂಟ್ರಾಕ್ಟರ್, ಟೆಂಡರ್ದ ಕಾಂಟ್ರಾಕ್ಟ್ದಾರರು ಬಾಕಿ ಬರ್ಬೇಕು ಅಂತ. ಅವತ್ ನೀವು ಸ್ವಚ್ಛ ಮಾಡಿ ಹೋಗಿದ್ರೆ ಇವತ್ತು ನಾವು ಸ್ವಚ್ಛ ಏನೂ ಬಾಕಿ ಇಲ್ದಂಗೆ ಇರ್ತಿದ್ವು. ಯಾವ ಕಾಂಟ್ರಾಕ್ಟರ್ ಏನು ಕಷ್ಟ ಪಡಬೇಕಾದ್ದೇ ಇರಲಿಲ್ಲ. ಅಷ್ಟೊಂದು ಬಾಕಿ ಬಿಟ್ಟೋಗಿ ಈಗ ಆ ಬಾಕಿಯನ್ನ ತೀರಿಸ್ಕೊಂಡು, ಅದರಲ್ಲೂ 80% ಹಳೆ ಬಾಕಿಗೆ 20% ಹೊಸ ಕೆಲಸಕ್ಕೆ ಅಂತ ಕೊಟ್ಕೊಂಡು ಇವತ್ತು ಏನಾದ್ರೂ ಮಾಡಿ ಅದನ್ನ ತೀರಿಸಿ ಹೊಸ ಕೆಲಸಗಳಿಗೆ ನಾಂದಿ ಆಡಬೇಕು, ಹೊಸ ಕೆಲಸಗಳನ್ನ ತಗೊಂಡು ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ರೆ, ನೀವು ಅವ್ರನ್ನ ಸರಿಲ್ಲ, ನಿಮ್ದು ವ್ಯವಸ್ಥೆನೆ ಸರಿಲ್ಲ ಅಂತೇಳಿ ನೀವು ಆ ರೀತಿ ಟೀಕೆ ಮಾಡೋದಾದ್ರೆ ಯಾರು ಒಪ್ಪಕ್ಕಾಗುತ್ತೆ ಸ್ವಾಮಿ? ಹೋಗಿದ್ದಿಲ್ಲ ನೀವು? ಯಾರು 500 ಕೋಟಿ ರೂಪಾಯಿ CRF ಇತ್ತ. ನೀವು ಅದು 5,000 ಕೋಟಿ ಮಾಡಿ ಹೋಗಿದ್ದೀರಿ. ಇವ್ರೆ ಅದನ್ನೆಲ್ಲ ಇವತ್ತಕ್ಕೆ ಸಂಕಷ್ಟದಲ್ಲಿರ್ತಕ್ಕಂಥದ್ದಕ್ಕೆ ಕಾರಣ ಅವಾಗ ನೋಡ್ರಿ, ಹಿಂದಿನ ಸರ್ಕಾರಗಳು ಬಿಟ್ಕೊಂಬತ್ತಾವೆ. ನೀವು ಬಿಟ್ಟಿದ್ಕೆ ನಾವು ಕಷ್ಟದಲ್ಲಿದ್ದೀವಿ ಇವತ್ತು. ನೀವು ಬಿಟ್ಟು ಹೋಗದೆ ಇದ್ದಿದ್ರೆ ನಾವು ಕಷ್ಟದಲ್ಲಿ ಇರ್ತಿರ್ಲಿಲ್ಲ ಅಂತ ಹೇಳಿದ್ದು. ನೀವು ಅಷ್ಟು ನೀವು ಯಾವ್ಯಾವುದ್ರಲ್ಲಿ ಎಲ್ಲ ಅನೌನ್ಸ್ ಮಾಡಿರಿ. ಎಲ್ಲ ಕ್ಷೀರ ಭಾಗ್ಯ ಇಡಬಹುದು, ಯಾವ್ಯಾವುದ್ರಲ್ಲಿ ಒಂದೊಂದ್ರಲ್ಲ ಎಲ್ಲಾವ್ರಲ್ಲೂ 2 ಲಕ್ಷ ಕೋಟಿ ಮೇಲೆ ಬಿಟ್ಟೋದ್ರಿ. ಆ ಹಣನೆಲ್ಲ ಇವತ್ತು ತೀರಿಸ್ತಾ ಇದ್ದಾರೆ. ತೀರಿಸಿ ಒಳ್ಳೆ ಉತ್ತಮವಾದಂತ ಎಲ್ಲ ಸಮ್ಮಿಶ್ರ ಸರ್ಕಾರ, ಈಗ ಎಲ್ಲಾ ಸರ್ಕಾರಗಳು ಬಿಟ್ಟೋದಂಗೆ. ಹೌದು, ನೀವು ಅದೇಳಿ, ಅದೇಳಿ ಸ್ವಾಮಿ. ಯಾತಕ್ಕೆ ಈಗ ಇವತ್ತು ನಾವೇನಾದ್ರೂ ಆರ್ಥಿಕವಾದಂತ ಸಂಕಷ್ಟ ಎದುರಿಸ್ತಾ ಇರ್ಬೇಕಾದ್ರೆ ಅದಕ್ಕೆ ಪ್ರತಿಫಲ ನಿಮ್ಮ ಹಿಂದಿನ ಸರ್ಕಾರ ಬಿಟ್ಟೋದಂತ ಹಣವನ್ನ ತೀರಿಸ್ಬೇಕಲ್ಲ ನಾವು. ಅದಕ್ಕೋಸ್ಕರ ಇವತ್ತು ಆ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿದೀವಿ ಅಂತಕ್ಕಂಥದ್ದನ್ನ ನಿಮ್ಮ ಒಂದು ಆ ಒಂದು ಏನು ಹಣ ಬಿಟ್ಟು ಹೋಗಿದ್ರಿ ಅದರಿಂದ ಇವತ್ತು ಆರ್ಥಿಕವಾಗಿ ಸ್ವಲ್ಪ ವ್ಯವಸ್ಥೆ ಇದಾಗಿರ್ಬೋದು. ಆದ್ರೂ ಸದೃಢವಾಗಿ ಯಾವುದೇ ಕೆಲಸಗಳನ್ನ ನಿಲ್ಲಿಸಿಲ್ಲ, ಯಾವುದೇ ಕಾಮಗಾರಿಗಳನ್ನ ನಿಲ್ಲಿಸಿಲ್ಲ. ಎಲ್ಲವೂ ಸದೃಢವಾಗಿ ನಡೀತಾ ಇದ್ದಾವೆ. ಗ್ಯಾರಂಟಿ ನಡೀತಾ ಇದೆ, ಪ್ರತಿಯೊಂದು ನಡೀತಾ ಇದೆ, ಎಲ್ಲವೂ ನಡೀತಾ ಇದೆ. ಸುಮ್ಮನೆ ಇವರು ನಮ್ಮ ಸರ್ಕಾರನ ಟೀಕೆ ಮಾಡಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಹೇಳ್ಬೇಕು ನೀವು. ಇಲ್ಲಿಂದ 28 ಜನ ಲೋಕಸಭಾ ಸದಸ್ಯರು ಹೋಗಲ್ವಾ ಕೇಂದ್ರಕ್ಕೆ? ಎಲ್ಲಾ ಕಡೆಗೂ ರಾಷ್ಟ್ರೀಯ ಯೋಜನೆಗಳನ್ನ ಕೊಡ್ತಾರೆ ನೀರಾವರಿಗೆ. ಇವತ್ತು ಉತ್ತರ ಕರ್ನಾಟಕವನ್ನ ಕೇಳರಿಲ್ಲ ಅಂತಾರೆ. ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದಾರೆ?
ಲೋಕಸಭಾ ಸದಸ್ಯರು ಎಷ್ಟು ಇದು ಮಾಡಿದ್ದಾರೆ. ಆದ್ರೆ ಆ ಅಪ್ಪರ್ ಭದ್ರಾ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಅಪ್ಪರ್ ಭದ್ರಾದಲ್ಲಿ ಎಷ್ಟು ದಿವಸ ಆಯ್ತು ಜಡ್ಜ್ಮೆಂಟ್ ಬಂದು? ಆ ಜಡ್ಜ್ಮೆಂಟ್ ಬಂದು ಇವತ್ತು 524 ಅಡಿಗೆ ಎತ್ತರಿಸಿ ಅಂತ ಹೇಳಿ ಜಡ್ಜ್ಮೆಂಟ್ ಬಂದ್ರೆ, ಆ ನೀರನ್ನ ತಡೆ ಹಿಡಿದ್ರೆ ಇಡೀ ಉತ್ತರ ಕರ್ನಾಟಕ ಪಾವನ ಆಗುತ್ತೆ, ಇನ್ಯಾವುದರಿಂದಲೂ ಪಾವನ ಆಗಲ್ಲ. ನೀರನ್ನ ಅನಾಯಾಸವಾಗಿ ಸಮುದ್ರಕ್ಕೆ ಬಿಡ್ತಾ ಇದೀವಿ. ಅದನ್ನ ಮಾಡಬೇಕು ಅನ್ನೋ ಯೋಚನೆ ಕೇಂದ್ರ ಸರ್ಕಾರಕ್ಕೆ ಬೇಡವಾ? ರಾಷ್ಟ್ರೀಯ ಯೋಜನೆ ಸೇರಿಸಿ ಒಂದು 5-10 ಸಾವಿರ ಕೋಟಿ ಕೊಡಕ್ಕಾಗಲ್ವಾ? ಕೊಡ್ಬೇಕು. ಇದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಈಗ ನಮ್ಮ ಸರ್ಕಾರ ಮಾಡಿ ಏನಾದ್ರೂ ಮಾಡಿ ಕಷ್ಟಪಟ್ಟು ಆ ಯೋಜನೆಯನ್ನ ಜಾರಿ ತರಬೇಕು ಅಂತಕ್ಕಂಥ ಹೋರಾಟವನ್ನ ನಡೆಸ್ತಾ ಇದೆ. ಇದು ನೀರಾವರಿಗೋಸ್ಕರ. ಅಪ್ಪರ್ ಭದ್ರಾಕ್ಕೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಅಪ್ಪರ್ ಭದ್ರಾ ಹಂಗೆ ನಿಧಾನವಾಗಿ ತೂಗ್ತಾ ಇದೆ. ಕುಡಿ, ಯಾತಕ್ಕೆ ಕೊಡ್ಬೇಕು? ನಿಮ್ಮ ಹಣಕಾಸಿನ ವ್ಯವಸ್ಥೆ ನಿಮ್ಮಲ್ಲಿ ಯಾತಕ್ಕೋಸ್ಕರ ಕೇಂದ್ರವನ್ನ ಬೆಟ್ ಮಾಡಿ ತೋರಿಸ್ತಾ ಇದೀವಿ ಅಂದ್ರೆ, ನಮ್ಮನ್ನ ಹಂಗ್ ಮಾಡಿದ್ರಿ, ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ, GST ತಂದ್ರಿ, ಅದು ಒಂದು ಬಿಲ್ ತಂದ್ರಿ. ಇಲ್ಲಿ GST ಅನ್ನ ತಂದು ಎಲ್ಲಾ ದುಡ್ಡನ್ನು ನೀವು ಇದು ಮಾಡ್ಕೊಂಡ್ರಿ. ಈಗ GST ನಾವ್ ಯಾವ್ದಕ್ಕೂ ಟ್ಯಾಕ್ಸ್ ಹಾಕಂಗಿಲ್ಲ, 4 ಕಮ್ಯಾಡಿಟಿ ಟ್ಯಾಕ್ಸ್ ಹಾಕ್ಬೋದು. ಅದರಿಂದ ಎಷ್ಟು ಸಂಪಾದನೆ ಮಾಡಕ್ಕಾಗುತ್ತೆ? ನಾವು ನಮ್ಮ GST ವ್ಯವಸ್ಥೆನ ನೀವು ಕಿತ್ಕೊಂಡ್ರಿ, ಎಲ್ಲವನ್ನು ಕಿತ್ಕೊಂಡು. ನಾನು ಅವತ್ತು ಸುಮಾರು ಹೊತ್ತು ರಾತ್ರಿ ಆಗಿತ್ತು, ನಡೀತಾ ಇತ್ತು ಇದು ಅಸೆಂಬ್ಲಿ. ಇದು ಯಾಕೋ ಕೇಂದ್ರ ಸರ್ಕಾರ ಈ ತಂದಿರ್ತಕ್ಕಂಥ ಕಾನೂನು ನನಗೆ ಇಷ್ಟಪಡಲ್ಲ. ಯಾಕೆಂದ್ರೆ ಹಿಂದೆ ರಾಜ ಮಹಾರಾಜರುಗಳು ಹಿಂಗೆ ಕಪ್ಪ ಕಾಣಿಕೆ ತಗತ್ತಿದ್ರಂತೆ, ಹಿಂಗೆ ಡೆಲ್ಲಿಗೆ ತಗೊಂಡೋಗ್ಬಿಟ್ಟು ನೀವೆಲ್ಲ ನಮ್ಮ ಟ್ಯಾಕ್ಸಸ್ ಅನ್ನ ಅಲ್ಲಿ ಕೊಟ್ಟು ನಾವು ಮತ್ತೆ ಹೋಗಿ ಅವ್ರ ಹತ್ರ ಕೈ ಬೂದು ಬೇಡ ಸ್ವಾಮಿ, ಬೇಡ, ನಮ್ಮ ರಾಜ್ಯದ ಆದಾಯವನ್ನ ನಾವೇ ಮಾಡ್ಕೊಳ್ಳೋಣ, ನಮ್ಮ ತೆರಿಗೆಯನ್ನ ನಾವೇ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅವತ್ತು ಬಹಳ ಮಟ್ಟಿಗೆ ಕೈ ಮುಗಿದು ಕೇಳ್ದು. ಆದ್ರೆ ಅವ್ರು ಹೇಳಿದ್ರು, ಇಲ್ಲ, ಒಂದು ವೇಳೆ ಏನಾದ್ರೂ ಈಗಿರ್ತಕ್ಕಂಥ ಟ್ಯಾಕ್ಸ್ಗಿಂತ ಹಣ ಕಡಿಮೆ ಬಂದ್ರೆ ಆ ಹಣವನ್ನ ನಾವು ಗ್ಯಾಪ್ ಅನ್ನ ತುಂಬಿಕೊಡ್ತಕ್ಕಂಥ ಷರತ್ತನ್ನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವತ್ತು ಈ ಸಭೆನಲ್ಲಿ. ಇದೇ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ 22ರವರೆಗೂ ಕೊಟ್ರು, ಇಲ್ಲ ಅಂತ ಹೇಳಬಾರ್ದು. ಆಮೇಲೆ ಈಗ 5 ಪೈಸಾ ಕೊಡ್ತಾ ಇಲ್ಲ ಗ್ಯಾಪ್ನ. ನಮ್ಗೆ GST ಎಷ್ಟು ಬರುತ್ತೋ ನಮ್ಮ ಭಾಗಕ್ಕಷ್ಟೇ. ನಮ್ ಬರ್ತಕ್ಕಂಥ ಟ್ಯಾಕ್ಸ್ಗೂ GSTಗೂ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ. ಇವತ್ತು ನಾವೊಂದು ಹೊಸ ಯೋಜನೆಯನ್ನ ತಗೋಬೇಕು ಅಂತಂದ್ರೆ ಆ ಹೊಸ ಯೋಜನೆಗೆ ನಾವು ಟ್ಯಾಕ್ಸ್ ಹಾಕಂಗಿಲ್ಲ, ನಮ್ಮ ಹತ್ರ ಇಲ್ಲ ಇವತ್ತು ಅಧಿಕಾರ. ಇದನ್ನೆಲ್ಲ ವ್ಯವಸ್ಥೆನ ಹಾಳು ಮಾಡಿ ಇವತ್ತಿನ ದಿವಸ ನೀವು ನಮ್ಮ ರಾಜ್ಯಗಳನ್ನ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಕ್ಸಿ ನೀವು ಇದು ಮಾಡ್ತಕ್ಕಂಥ ರೀತಿ ಸರಿಯಾ? ಇದನ್ನ ಎಷ್ಟರ ಮಟ್ಟಿಗೆ ನೀವು ಇದನ್ನ ಸಮರ್ಥನೀಯ ಅಂತ ಹೇಳಿ ನೀವು ಒಪ್ಕೊಳ್ಳಿಕ್ಕೆ ಸಾಧ್ಯ? ಈ ರೀತಿ ಎಲ್ಲ ರೀತಿ 1, 2, 3 ಅಂತಕ್ಕಂಥದ್ದಲ್ಲ. ಎಲ್ಲ ವಿಚಾರವಾಗಿ ಇವರು ಕಾನೂನಿನ ಸುವ್ಯವಸ್ಥೆ ಕೆಟ್ಟೋಗಿದೆ. ಪರಪ್ಪನಗ್ರಹಾರದಲ್ಲಿ ಈಗ ನಡೀತಾ ಇದೆಯಾ ಡ್ಯಾನ್ಸು ನೋಡಕ್ಕೆ? ಅವತ್ತಿಂದ ಡ್ಯಾನ್ಸ್ ನಡೀತಾ ಇದಾವೆ, ಈಗ ಬಳಕೆಗೆ ಬಂದವಷ್ಟೇ. ಅದನ್ನ ನಿಲ್ಸಿದ್ದಾರೆ, ಕಟ್ಟುನಿಟ್ಟಾಗಿ ನಿಲ್ಸಿದೆ ನಮ್ಮ ಸರ್ಕಾರ. ಪರಪ್ಪನ ಅಗ್ರಹಾರದಲ್ಲಿ ನಡೀತಾ ಇತ್ತು, ಹಂಗೆ ಹಿಂಗೆ ಅಂತಾರೆ. ಶಿಡಿ ವ್ಯವಹಾರ ಅಂತಾರೆ. ಶಿಡಿ ಯಾವ ಪಕ್ಷದಲ್ಲಿಲ್ಲ, ಶಿಡಿ ಯಾವ ಪಕ್ಷದಲ್ಲಿ ಮಾತುಕತೆ ಇಲ್ಲ. ನೀವು ಯಾತಕ್ಕೋಸ್ಕರ ನಮ್ಮ ಯತ್ನಾಳ್ ಅವ್ರನ್ನಲ್ಲಿ ಕೂರಿಸಿದಿರಿ? ಬರುತ್ತೆ ಪಕ್ಷದಲ್ಲಿ ಇದು ಬಂದಾಗ, ಸಂಘರ್ಷ ಬಂದಾಗ ಆಗುತ್ತೆ. ರಾಜಣ್ಣವ್ರಿಗೂ ಅವ್ರು ಏನೋ ಸಂಘರ್ಷ ಬಂತು, ಆಯ್ತು. ಅದನ್ನೇನ್ ನೀವು ಎತ್ತಿ ಹೇಳಿಸ್ಬೇಕಿಲ್ಲಿ? ಅದರಿಂದ ಏನಾಗ್ಬಿಡುತ್ತೆ? ಅದರಿಂದ ಏನಾಗುತ್ತೆ? ಇದು ಅದರಿಂದ ಏನು ಆಗಲ್ಲ. ಅಲ್ಲ, ಉತ್ತರ ನಡೀತದೆ. ಆದ್ರೆ ನಾವು ಹೆಂಗೆ ಸದೃಢವಾದ ಸರ್ಕಾರವನ್ನು ನೀಡ್ತಾ ಇದೀವಿ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳೋದ್ ಬಿಟ್ಟು ಸುಮ್ಮನೆ ಸರ್ಕಾರನ ಟೀಕೆ ಮಾಡದೆ ನಿಮ್ ಗುರಿ ಆಗ್ಬಾರ್ದು. ನೀವು ಈ ರಾಜ್ಯದ ವಿರೋಧಿ ಪಕ್ಷದಲ್ಲಿ ನೀವು ಇರ್ಬೋದು, ಆದ್ರೆ ಈ ದೇಶ, ಈ ರಾಜ್ಯ ಎಲ್ಲ ದೃಷ್ಟಿಯಿಂದ ಸರ್ವತೋಮುಖವಾದಂತ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ನೀವು ಕೇಂದ್ರ ಸರ್ಕಾರದ ಕಿವಿಯನ್ನ ಹಿಂಡಿ, ಇಲ್ಲ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕು, ನೀವೊಂದ್ ಸ್ವಲ್ಪ ಹೆಚ್ಚಿಗೆನೆ ಇಸ್ಕೊಂಬಂದ್ ಮಾಡಿ. ಬೇಕಾದ್ರೆ ನಾವೇನ್ ಬೇಡ ಅನ್ನಲ್ಲ, ನಮ್ ಕಡೆಗೆ ಏನ್ ಕೊಡಬೇಡಿ, ನಮಗೆ ಗ್ರಾಂಟ. ನೀವು ನಿಮ್ ಕೇಂದ್ರ ತಂದ್ರೆ ನೀವೇ ನಿಮ್ ಪಕ್ಷದರ ಉಪಯೋಗಿಸ್ಕೊಳ್ಳಿ.
ಆದ್ರೆ ಈ ರಾಜ್ಯ ಅಭಿವೃದ್ಧಿ ಆಗ್ಲಿ, ಈ ರಾಜ್ಯ ಮುಂದುವರಿಲಿ, ಈ ರಾಜ್ಯಕ್ಕೆ ಅನ್ಯಾಯ ಆಗೋದು ಬೇಡ. ಈ ರಾಜ್ಯ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಬೇಕು. ನೀರಾವರಿನಲ್ಲಿ ಬಹಳ ನೀರು ಹೋಗಿ ಈಗ ನೀವಿನ್ನೇ ಅಲ್ಲೇನೇನಾಗೈತಿ ಅಂತಲೂ ಗೊತ್ತಿದೆ. ಅವ್ರೇನೇನ್ ಮಾಡ್ತಾವ್ರೋ ಅದಾಗುತ್ತೆ. ಹೋದ್ಸರಿ ಇನ್ನೇನೇನಾಗ್ತಿತ್ತು ಅದು ಆಗುತ್ತೆ. ಅದ್ ಬೇಡ. ಈಗ ಆ ಗ್ರಾಂಟಿನ ಬಗ್ಗೆ ಅದು ಸಣ್ಣ ವಿಚಾರ, ಅದಕ್ಕೆ ಹೋಗ್ಬೇಡಿ. ಒಟ್ಟು ಈ ರಾಜ್ಯ ಯಾವ ರೀತಿ ಅಭಿವೃದ್ಧಿ ಸಾಗಿಸ್ಬೇಕು, ಈ ರಾಜ್ಯ ಹೆಂಗ್ ಮುಂದೆ ಬರಬೇಕು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಬಹಳ ಮಟ್ಟಿಗೆ ಹೋರಾಟವನ್ನ ಮಾಡಿ, ಏನು ಕಾಂಟ್ರಾಕ್ಟರ್ ಸಂಘದವರು ಹೇಳ್ಬಿಟ್ಟಿದ್ದಾರೆ, ಕಾಂಟ್ರಾಕ್ಟರ್ ಅದೇ ಕಾಂಟ್ರಾಕ್ಟರ್ ಈಗಿರೋರುವೆ ಯಾವತ್ತು ಬಿಜೆಪಿ ಸರ್ಕಾರದಲ್ಲಿ ಏನ್ ಭ್ರಷ್ಟಾಚಾರದ ಆಪಾದನೆ ಮಾಡಿದ್ರೋ ಅದೇ ಕಾಂಟ್ರಾಕ್ಟರ್ ಈಗಲೂ ಇದ್ದಾರೆ. ಆ ಕಾಂಟ್ರಾಕ್ಟರ್ಗೆ ವ್ಯವಹಾರ ಇದು ಎಲ್ಲ ರೀತಿಯೂ ಸುಮ್ದು ಹೇಳ್ತಿರ್ತಾರೆ. ಅವನ್ನೆಲ್ಲ ಗಮನಕ್ಕೆ ತಗೊಳಕ್ಕಾಗುತ್ತೆ ಅಂದ್ರಿ. ಆದಿರೋ ಇದೆಲ್ಲಾನು ವಿಚಾರಗಳನ್ನೆಲ್ಲ ತೊಂದಿಲ್ಲಿ ಸರ್ಕಾರದ ಮೇಲೆ ಆಪಾದನೆ ಮಾಡದ, ಅದಕ್ಕೆ ಸರ್ಕಾರ ಏನೋ ಆಗೋಗ್ಬಿಟ್ಟಿದೆ, ಎಲ್ಲೋ ದಿಕ್ಕೆಟ್ಟಿದೆ ಅಂತಕ್ಕಂಥದ್ದು ವ್ಯವಹಾರ ಇದು ಮಾತಾಡೋದಲ್ಲ. ಈಗ ಅದ್ರ ಬಗ್ಗೆ ಇಲ್ಲ ಸ್ವಲ್ಪ ಇರಿ ಮಾತಾಡ್ತೀವಿ. ಬಹಳ ಮಂದಿ ಲಿಸ್ಟ್ ಇದೆ. ಆಯ್ತು ರಾತ್ರಿ 10 ಮಟ್ಟ ಕುಂತು ನಾವು ಕುಂದಿರ್ತೀವಿ. ಅದಕ್ಕೆ ಮುಗಿಸ್ಬಿಡಿ, ಮುಂದೆ ಅವಕಾಶ ಕೊಡಿ. ಈಗ SCP TSP ಬಗ್ಗೆ ಮಾತಾಡಿದ್ರು ಅಧ್ಯಕ್ಷರೇ. SCP TSP ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಯಾರು ಅವ್ರು ಮಾತಾಡಿದ್ ನಾನು ಮಾತಾಡಲ್ಲ, ನಾನು ಮಾತಾಡ್ತಾ ಇದ್ದೀನಿ. SCP TSP ನಮ್ಮ ಸರ್ಕಾರ, ನಮ್ಮ ರಾಜ್ಯದ ಅಂದಿನ ಮುಖ್ಯಮಂತ್ರಿಗಳು ಅವತ್ತಿನ ನಾವು ಮುಖ್ಯಮಂತ್ರಿಗಳು ತಂದದ್ದು. ಈ ರಾಜ್ಯದಲ್ಲಿ SCP TSP ದುಡ್ಡು ನೇರವಾಗಿ ಅವ್ರಿಗೆ ಹೋಗ್ತಿರ್ಲಿಲ್ಲ. ಇವತ್ತು ನೇರವಾಗಿ ಅವ್ರಿಗೆ ತಲುಪ್ತಾ ಇದೆ. ಮೊದಲು ತಲುಪ್ತಾ ಇರಲಿಲ್ಲ. ಅದಕ್ಕೊಂದು ಕಾನೂನು ತಂದ್ರು ಬೆಳಗಾಂನಲ್ಲಿ. ಆ ಕಾನೂನು ತಂದದ್ದರ ಅಡಿನಲ್ಲಿ ಆ SCP TSP ಇವತ್ತು ಅವ್ರಿಗೆ ಹೋಗ್ತಾ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಏನೋ ಒಂದು ರೀತಿನಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. ಇವತ್ತು ಯಾವ ಪನ್ನಣ್ಣವರು ಭಾಷಣ ಮಾಡಿ ಹೇಳಿದ್ರು, ಏನೇನು ಅಂಕಿ ಸಂಖ್ಯೆಗಳನ್ನು ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಇದನ್ನೇನು ಹೇಳಿದ್ರು, ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ಗಮನ ಹರಿಸಿ. ಉತ್ತಮವಾದಂಥ ಸರ್ಕಾರವನ್ನು ನಾವು ಕೊಡ್ತಾ ಇದ್ದೀವಿ, ಉತ್ತಮವಾಗಿರ್ತಕ್ಕಂಥ ಸರ್ಕಾರವನ್ನು ನಾವು ನೀಡ್ತಾ ಇದ್ದೀವಿ. ನೀಡಿ ನಮ್ಮ ಸರ್ಕಾರ ಬಹಳ ಮುಖ್ಯವಾಗಿ ಮುಂದೆ ಹೋಗ್ತಾ ಇದೆ. ಇವತ್ತು ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಎಷ್ಟು ಸಂತೋಷಭರಿತರಾಗಿದ್ದಾರೆ ಅಂದ್ರೆ, ಅವರು ಎಲ್ಲಿ ಮನೆ ಬಿಟ್ಟು ಆಚೆ ಕಡೆಗೆ ಹೋಗಕ್ಕಾಗ್ತಾ ಇರಲ್ಲ. ಇವತ್ತು ಇಡೀ ಕರ್ನಾಟಕ ರಾಜ್ಯವನ್ನ ಟೂರ್ ಹೊಡ್ಕೊಂಡು ತಿರುಗ್ತಾ ಇದ್ದಾರೆ, ಸ್ವಾವಲಂಬಿಗಳಾಗಿದ್ದಾರೆ. ಇವತ್ತು ಎಲ್ಲಿ ಬೇಕಾದರೂ ಅವರು ತಿರುಗ್ತಾ ಇದ್ದಾರೆ. ಇಂಥ ವ್ಯವಸ್ಥೆನಲ್ಲಿ ಅವರಿದ್ದಾರೆ. ನಾನು ಹೇಳೋದು ಅದು ಒಂದೇ ಅಲ್ಲ. ಈ ದೇಶ ಸದೃಢವಾದಂತ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆನಲ್ಲಿ ಈ ರಾಜ್ಯ ಬರಬೇಕಾದ್ರೆ ಕೇಂದ್ರ ಸರ್ಕಾರದ ಗದಾಪ್ರಹಾರ ನಿಲ್ಲಬೇಕು. ನಮಗೆ ಬರಬೇಕಾದಂತ ಸಕಲವನ್ನ ಏನೇನು ನಮಗೆ ಬರಬೇಕು, ಹಣಕಾಸು ಆಯೋಗ ಏನು ತೀರ್ಮಾನ ಮಾಡಿದೆ ಆ ಎಲ್ಲ ತೀರ್ಮಾನಗಳಿಗೆ ಬದ್ಧರಾಗಿ ನಮಗೆ ಬರ್ತಕ್ಕಂಥ ಬಾಕಿಯನ್ನು ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಪುನರುಚ್ಚರಿಸಿ, ಅದರಿಂದ ಇವತ್ತು ನೀವು ರಾಜ್ಯಪಾಲರ ವಿಚಾರದಲ್ಲಿ ಒಂದೇ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಜ್ಯಪಾಲರು ನಾವು ಯಾಕೆ ಅದನ್ನ, ಅವರು ಘನವತ್ತ ರಾಜ್ಯಪಾಲರು, ಅವ್ರ ಬಗ್ಗೆ ನಾನು ಯಾವ ವಿಚಾರ, ಅದು ಸಂವಿಧಾನಿಕವಾಗಿರ್ತಕ್ಕಂಥ ಅಧಿಕಾರ, ಅದನ್ನ ನಾವು ಯಾವುದನ್ನು ಮಾತನಾಡಬಾರ್ದು. ಆದ್ರೆ ಅವರು ನಮ್ಗೆ ಒಂದೇ ಒಂದು ಏನು ವಿಚಾರ ಅಂದ್ರೆ, ಈ ರಾಜ್ಯ ಇವತ್ತು ರಾಜ್ಯಪಾಲರು ಏನೇನು ಸಂದೇಶಗಳನ್ನ, ಏನೇನು ಯೋಜನೆಗಳನ್ನ, ಏನೇನು ಈ ರಾಜ್ಯದ ಸಂಕಷ್ಟಗಳನ್ನ ನಿವಾರಣೆ ಮಾಡಲಿಕ್ಕೆ ತಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸ್ತಾರೆ ಅಂತಕ್ಕಂಥದ್ದು ಒಂದು. ರಾಜ್ಯಪಾಲರಾಗಿ ಒಂದೇ ಒಂದು ಅವ್ರ ನಡೆ ನುಡಿ ಬಗ್ಗೆ ನಾನು ಮಾತನಾಡಕ್ ಹೋಗಲ್ಲ, ನಾನು ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಅದು ಒಂದ್ ಕಡೆ ಎಲ್ಲೋ ಏನಪ್ಪಾ ಈ ಕರ್ನಾಟಕ ರಾಜ್ಯದ ವ್ಯವಸ್ಥೆ ಅಂತಕ್ಕಂಥದ್ದು
ಬಹಳ ಜನಕ್ಕೆ ಬೇಸರ ಆಗಿದೆ. ಇದು ಇಲ್ಲೊಂತ ನಡೀತಾ ಇಲ್ಲ, ತಮಿಳ್ನಾಡಲ್ಲಿ ನಡೀತು. ಎಲ್ಲಿ ವಿರೋಧಿ ಶಾಸಕ ಸರ್ಕಾರಗಳಿದೆ ಅಲ್ಲೇ ಈ ತರ ಮಾಡ್ತಾ ಇದಾರಲ್ಲ, ಇದು ಸರಿಯಾ? ಇದಾಗಬಾರದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳಿ, ಇವತ್ತು ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ಅಷ್ಟೇ. ಈಗ ನೀವೆಲ್ಲ ಏನ್ ಮಾಡ್ತೀರಿ, ಮನೆಗಳು ಕೊಟ್ಟಿಲ್ಲ ಅಂತ ಆ ಕಡೆಯಿಂದ ವಿರೋಧ ಪಕ್ಷದವರೆಲ್ಲ ಏನು ಬಂಬಡ ಹೊಡಿತಾರೆ. ಪಾಪ ಅವ್ರ ಸಂಕಷ್ಟ ಅವ್ರು ಹೇಳ್ತಾರೆ, ಅವ್ರು ಏನ್ ಕೂಗ್ತಾರೆ, ಇದ್ ಮಾಡ್ತಾರೆ, ಮನೆಗಳು ಬಂದಿಲ್ಲ. ಈ ಮನೆಗಳನ್ನ ಏನ್ ಮಾಡಿದ್ರು ಪ್ರಧಾನಮಂತ್ರಿಗಳು? PMAY ಅಂತ ಹೇಳಿ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಮಾಡಿ 72,000 ಕೇಂದ್ರ ಸರ್ಕಾರ ಅಂತಲೂ ಹೇಳ್ತು, 48,000 ರಾಜ್ಯ ಸರ್ಕಾರ ಅಂತಲೂ ಹೇಳ್ತು. ಆಮೇಲೆ ಏನ್ ಹೇಳ್ತು, ಇನ್ನು 25,000 ನರೇಗಾದಿಂದ ತಗೊಳ್ಳಿ ಅಂತಲೂ ಹೇಳ್ತು. ಕಾನೂನನ್ನ ಮಾಡಿ ಮನೆಗಳನ್ನ ಕೊಡಬೇಕು ಅನ್ನೋಂಥ ಸಂದರ್ಭದಲ್ಲಿ ನೀವೊಂದು ಸಮೀಕ್ಷೆಯನ್ನ ಮಾಡಿಸಿ ಒಂದು ಪಟ್ಟಿ ತಗೊಂಡು ಈ ಗ್ರಾಮ ಪಂಚಾಯತಿ ಕೊಟ್ಟಿದಿರಲ್ಲ, ನಾವೇನಾರ ಯಾರಿಗಾರ ಮನೆ ಕೊಡ್ಬೇಕಾದ್ರೆ ಒಬ್ಬ ಸಂಕಷ್ಟ ಬಂದ್ರೆ ಆ ಮನೆ ಪಟ್ಟಿನಲ್ಲಿ ಆ ಹೆಸರಿರ್ಬೇಕು ಅಂತ ಹೇಳಿದ್ರೆ ಇವತ್ತು ಹೆಂಗೆ ಮನೆಗಳನ್ನ ಈ ರಾಜ್ಯದಲ್ಲಿ ನಾವು ತುಂಬಲಿಕ್ಕೆ ಸಾಧ್ಯ ಆಗುತ್ತೆ? ಹೆಂಗೆ ಮನೆಗಳನ್ನ ಕೊಡ್ಲಿಕ್ಕಾಗತ್ತೆ? ಇಂಥ ಯೋಜನೆಗಳನ್ನ ತಂದ್ರೆ ಏನ್ ಮಾಡೋದು? ಆಮೇಲೆ ಫಸಲ್ ಬಿಮಾ ಯೋಜನೆ ಅಂತ ತಂದ್ರಿ, ರೈತರು ಸಂಕಷ್ಟಕ್ಕೆ ಸಿಗ್ತಾರೆ, ಬೆಳೆ ಹಾನಿಗೆ ಸಂಕಷ್ಟಕ್ಕೆ ಸಿಗ್ತಾರೆ ರೈತರು. ಆಗ ಆ ಫಸಲ್ ಬಿಮಾ ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಒಂದೇ ಹಣವನ್ನ ಭರಿಸ್ತಕ್ಕಂಥ ಸಿದ್ಧಾಂತವನ್ನು ಇಟ್ಕೊಂಡು ಕಾನೂನನ್ನು ನೀವು ಏನ್ ಮಾಡಿರಿ? ಎರಡು ಕೇಂದ್ರ ರಾಜ್ಯ ಎರಡೂ ಸೇರಿ ರೈತರಿಗೆ ಬಹಳ ಉತ್ಕೃಷ್ಟವಾಗಿ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಕಾನೂನು ತಂದೆವು ಅಂತ ಹೇಳ್ಕೊಂಡ್ರಿ. ಆದ್ರೆ ಇವತ್ತು ಆ ಫಸಲ್ ಬಿಮಾ ಯೋಜನೆ ಏನಾಗಿದೆ ಅಂತ ಗೊತ್ತಾ? ನಿಮಗೆ ಗೊತ್ತಿಲ್ವಾ? ಶಾಸಕರುಗಳಿಗೆ ಯಾರಿಗೆ ಗೊತ್ತಿಲ್ಲ? ಈ ಯೋಜನೆಯನ್ನು ಸರಿ ಮಾಡಕ್ ಹೇಳಿ ಮೊದಲು ಆಗ ರೈತರ ಸಂಕಷ್ಟ ನಿವಾರಣೆ ಆಗುತ್ತೆ ಅಂತ ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಅಧ್ಯಕ್ಷರೇ ನೀವು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.